ಆತನಿಗೆ ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ. ಕರ್ತನ ಭೋಜನಕ್ಕೆ ನಾವು ಪಾಲ್ಗಾರರಾಗಬೇಕಾಗಿದೆ. ನಮ್ಮನ್ನು ನಾವು ಸಿದ್ಧಪಡಿಸುವ ದೇವರು ಪ್ರತಿಯೊಬ್ಬರು ಅದರಲ್ಲಿ ಭಾಗವಹಿಸಬೇಕೆಂಬುದಾಗಿ ಬಯಸ್ತಾನೆ. ನಾವು ಪಶ್ಚಾತ್ತಾಪ ನಾವು ಪಡುವ ಆ ಒಂದು ಮೇಚಿನ ಬಳಿ ಬರುವಂಥ ದೇವರು ವಿಶೇಷವಾಗಿ ಪ್ರತಿಯೊಬ್ಬರಿಗೆ ಬಲವನ್ನು ಕೊಡಲೆಂಬುದಾಗಿ ನಾವು ಪ್ರತಿಯೊಬ್ಬರಿಗೆ ನಾವು ಪ್ರಾರ್ಥಿಸುವ. ಥ್ಯಾಂಕ್ ಯು ಜೀಸಸ್ ಮಾಸ್ಟರ್. ದೇವರ ಒಂದು ಅಭಿಷೇಕಕ್ಕೋಸ್ಕರ ನಾವು ಪ್ರಾರ್ಥಿಸುವ. ದೇವರೊಂದು ಮಹಿಮೆಗೋಸ್ಕರ ಪ್ರಾರ್ಥಿಸುವ. ಒಂದಿದು ವಿಶೇಷವಾದ ದಿನವಾಗಿದೆ. ಈ ದಿನದಲ್ಲಿ ಆತನ ಮಹಿಮೆ ನಾವೆಲ್ಲರೂ ಕಾಣೋರಾಗಿದ್ದೇವೆ. ಈ ಸಮಯದಲ್ಲಿ ನಾವು ಬಾಯಿಗಳನ್ನು ತೆರೆದು ಸಂಪೂರ್ಣವಾದ ಹೃದಯವನ್ನು ತೆರೆದಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸುವ. ಪಕ್ಕದವರು ನೋಡೋದು ಬೇಡ. ನಮ್ಮನ್ನ ಈ ಸಮಯದಲ್ಲಿ ನಾವು ಎಲ್ಲಿದ್ದೇವೆ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ಆತನ ಸನ್ನಿಧಾನದಲ್ಲಿ ನಾವು ನಿಂತು ಕೂತಿದ್ದೇವೆ ಎಂಬುದಾಗಿ ನಾವು ಪರಿಶೀಲಿಸುತ್ತಾ ನಾವು ಆತನಿಗೆ ನಮ್ಮ ಸಂಪೂರ್ಣವಾಗಿ ನಾವು ಸಜೀವವಾಗಿ ಆತನಿಗೆ ಅರ್ಪಿಸುವ. ದೇವರಲ್ಲಿ ನಾವು ಹೇಳುವ, ದೇವರೇ ನಿನ್ನ ಅಭಿಷೇಕ ನನಗೆ ಬೇಕಾಗಿದೆ ರಾಶನೆ, ಏಕೆಂದರೆ ಆತನ ಪ್ರಸನ್ನತೆಯಿಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಆತನ ವಚನಗಳಿರ್ತದೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಈ ಹಾಡನ್ನು ಹಾಡುವಾಗ ನೀವು ಕೂಡ ನಮ್ಮೊಟ್ಟಿಗೆ ಹಾಡಿ, ರಕ್ತ ಕೋಟೆಗಳಿಗೆ ನಾನು ಬಂದಿರುವೆ, ನನಗೇನು ಭಯವಿಲ್ಲ ಎಂಬುದಾಗಿ ಒಂದು ವಿಶೇಷವಾದ ನಂಬಿಕೆಯಿಂದ ಈ ಹಾಡನ್ನು ಹಾಡುವ ನಿಜವಾದ ನಂಬಿಕೆ ನಮ್ಮನ್ನು ಬಲಪಡಿಸ್ತದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಿದ ರಾಶಿ, ಎಲ್ಲ ನೋವುಗಳು ಮುರಿಯಲ್ಪಡಲು ಒಂದು ವಿಶೇಷವಾದ ಸಮಾಧಾನದಿಂದ ನಡೆಸಿದ ರಾಶನೆ, ಒಂದು ವಿಶೇಷವಾದ ಅಭಿಷೇಕ ಕಡೆಗೆ ನಮ್ಮನ್ನು ನಡೆಸಿದ ರಾಶನೆ. ನಿನ್ನ ಅಭಿಷೇಕದಲ್ಲಿ ಸಮಾಧಾನವಿದೆ, ನಿನ್ನ ಅಭಿಷೇಕದಲ್ಲಿ ಬಿಡುಗಡೆ ಇದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಚಪ್ಪಳೆ ತಟ್ಟುತ್ತಾ ಪ್ರತಿಯೊಬ್ಬರು ಎಲ್ಲರೂ ರಕ್ತ ಕೊಟ್ಟವಳಿಗೆ
ರಕ್ತದ ಕೋಟೆಗಳನ್ನ ಹೊಂದಿದ್ದೇವೆ. Hallelujah. ಜೋರಾಗಿ ಹಾಡುವ. ಯಾವ ಕೇಡು ಬಳಿ ಬಾರದು. ರಕ್ತ ಕೋಟೆ ಒಳಗೆ, ರಕ್ತ ಕೋಟೆ. ಹೌದು ಸ್ವಾಮಿ, ನಿನ್ನ ಕೋಟೆಗಳಿಗೆ ನಾನು ಬಂದಿದ್ದೇನೆ ಸ್ವಾಮಿ. ಯಾವ ಕೇಡು, ಯಾವ ಭಯವಿಲ್ಲ ರಾಜನೇ. ಯಾವ ಕೇಡು ಬಳಿ ಬಾರದು. ಯಾವ ಕೇಡು ಬಳಿ ಬಾರದು. Hallelujah. ಯಾವ ಕೇಡು ಬಳಿ ಬಾರದು. ಆತನ ನಾವು ಸ್ತುತಿಸುವ, ಬಾಯಿಗಳನ್ನು ತೆರೆದುವ. Hallelujah. Thank you Lord. ಅಪ್ಪ, ನಿನ್ನ ನಾವು ಸ್ತುತಿಸುತ್ತೇವೆ, ನಿನ್ನ ನಾವು ಕೊಂಡಾಡುತ್ತೇವೆ ಸ್ವಾಮಿ. ನಿನ್ನ ನಾವು ಮೇಲಕ್ಕೆತ್ತುತ್ತೇವೆ, ಯಾಕಂದ್ರೆ ಎಲ್ಲದಕ್ಕೂ ಯೋಗ್ಯ ನೀನು ಒಬ್ಬನೇ ರಾಜನೇ. ಓ, ಎಲ್ಲರ ಬಾಯಿಗಳನ್ನು ತೆರೆದು ಆತನಿಗಾಗಿ ನಾವು ಬಾಯಿಗಳನ್ನು ತೆರೆಯುವ. ಓ, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಕರ್ತನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ನಿನ್ನ ನಾಮ ನಾವು ಮೇಲಕ್ಕೆತ್ತುತ್ತೇವೆ, ಯಾಕಂದ್ರೆ ಪ್ರತಿಯೊಂದಕ್ಕೂ ನೀನೇ ಯೋಗ್ಯನ ಸ್ವಾಮಿ. ಅದಕ್ಕಾಗಿ ನಿನಗೆ ಘನ ಮಹಿಮೆಗಳನ್ನು ಸಲ್ಲಿಸ್ತೇವೆ ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ನಾವು ಕಣ್ಣು ಮುಚ್ಚಿಕೊಂಡು ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವ. ಥ್ಯಾಂಕ್ ಯು ಜೀಸಸ್ ಮಾಸ್ಟರ್. ಭೂಮಿಯ ಆಕಾಶಗಳನ್ನುಂಟು ಮಾಡಿದ ಸರ್ವಶಕ್ತನಾದ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿನ್ನ ಕೊಟ್ಟಂಥ ಸುಂದರವಾದ ಕ್ಷಣ ಎಂಬ ಉಸಿರಲ್ಲಿ ನಿನ್ನ ಸ್ತುತಿಸಿ ಆರಾಧಿಸಿದ ಕೊಟ್ಟ ಮಹಾನಿನ ಕೃಪೆಗಾಗಿ ದೇವರೇ ನಿನ್ನ ನಾವು ಕೊಂಡಾಡುತ್ತೇವೆ. ಯೇಸುವೆ, ನೀನು ಒಳ್ಳೆಯವನು, ಒಳ್ಳೆಯದೇನೆ ಮಾಡುವ ದೇವರು ಆಗಿದೆಯಾ. ಇಲ್ಲಿ ಬಂದ ನಮ್ಮೆಲ್ಲರ ಜೀವಿತದಲ್ಲಿ ಒಳ್ಳೆಯದೇನೆ ನೀನು ಮಾಡುತ್ತಾ ಬಂದೀಯ ರಾಜನೇ. ದೇವರೇ, ನಿನ್ನಲ್ಲಿ ನಂಬಿಕೆಟ್ಟರು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ನಿನ್ನ ವಚನಗಳು ಹೇಳ್ತದಲ್ಲಪ್ಪ. ನಿನ್ನ ಸನ್ನಿಧಾನದಲ್ಲಿ ಕರ್ತನ ಮೊಳಕಾಲು ಊರಿಕೊಂಡು, ಅಪ್ಪ ತಂದೆ ನನ್ನನ್ನು ಕರುಣಿಸು, ನನಗೆ ಈ ಸದುತ್ತನ್ನು ದಯಪಾಲಿಸು ಎಂಬುದಾಗಿ ಕೂಗಿ ಹೇಳುವಾಗ ನಿನ್ನ ಮಕ್ಕಳ ಕಣ್ಣೀರನ್ನು ಒರೆಸುವಾತ ನೀನಾಗಿದೆಯಾ. ಈ ಸಮಯದಲ್ಲಿ ದೇವರೇ, ಒಂದು ಸಭೆಯಾಗಿ ಒಂದು ಅನ್ಯದಲ್ಲಿ ನಿನ್ನ ಪ್ರಸನ್ನದಲ್ಲಿ ಕೂಡಿ ಬರುವಾಗ ವಿಶೇಷವಾದ ಮಹಿಮೆಯಿಂದ ನಮ್ಮೆಲ್ಲರನ್ನು ತುಂಬಿಸಿ ನನ್ನ ರಾಜನೇ. ಆರಂಭ ಹಂತದವರೆಗೂ ನಿನ್ನ ಒಂದು ಸುಂದರವಾದ ಪ್ರಸನ್ನತೆ ನಮ್ಮೆಲ್ಲರನ್ನು ನಡೆಸು. ಹಾಲಲ್ಲಿ ವಾಕ್ಯದ ಭಾಗದಲ್ಲಿ ದೇವರು ನೀನು ಮಹಿಮೆಂದು ನಮ್ಮ ಈ ಸಭೆಯಲ್ಲಿ ನಮ್ಮೆಲ್ಲರ ಜೀವಿತದಲ್ಲಿ ಏನೇನು ಮಾಡಲು ಬಯಸ್ತೀಯ, ಏನು ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ಇದೆಯೋ ರಾಜನೇ, ಆ ದಾಸನ ಮೂಲಕ ನೀನು ಮಾತನಾಡು. ನಿನ್ನ ಪಾದ ಸರ್ವವನ್ನು ನಾವು ಕೇಳುವಂಥ ನಮ್ಮೆಲ್ಲರ ಆತ್ಮಿಕ ಕಿವಿಗಳು ತೆರೆ ಮಾಡೋಣ ಕರ್ತನೆ. ಯಾಕಂದರೆ ನೀನು ಸುಂದರವಾದ ಸ್ವರ ನಾವು ಕೇಳಲು ನಮ್ಮ ಹೃದಯಗಳು ಬಯಸ್ತಿದೆ ರಾಜನೇ. ಯಾವ ರೀತಿ ಜಿಂಕೆಯು ನೀರಿಗಾಗಿ ತವಕ ಪಡ್ತದೋ ರಾಜನೇ, ಅದೇ ರೀತಿ ನಮ್ಮೆಲ್ಲರ ಹೃದಯಗಳು ದೇವರೇ ನಿನ್ನ ಸ್ವರವನ್ನು ಕರ್ತನೆ ಕೇಳಲು ಬಯಸ್ತದೆ ರಾಜನೇ. ನಮ್ಮ ಹೃದಯವನ್ನು ಬಲಪಡಿಸು, ನಮ್ಮೆಲ್ಲರನ್ನು ಬಲಪಡಿಸು ರಾಜ. ಬರುವಂಥ ಪ್ರತಿಯೊಂದು ಮಕ್ಕಳನ್ನು ಸರಿಯಾದ ಸಮಯಕ್ಕೆ ಬಂದು ನಿನ್ನ ಕುಟುಂಬವಾಗಿ ನಿನ್ನ ಸ್ತುತಿಸುವಂಥ ಕೃಪೆಯನ್ನು ನಡೆಸು ರಾಜನೇ. ಹಾಲೆಲೂಯಾ. ಪ್ರಾರಂಭದಿಂದ ಅಂತ್ಯದವರೆಗೂ ನೀನು ಮಾತ್ರ ಮಹಿಮೆಂದು ರಾಜನೇ. ಬಲಹೀನರಾದ ನಮ್ಮೆಲ್ಲರನ್ನು ದೇವರು ನೀನು ಬಲಪಡಿಸು. ನಿನ್ನ ಮಹಿಮೆ ನಾವು ನೋಡಬೇಕು ರಾಜನೇ, ನಿನ್ನ ಶಕ್ತಿ ನಾವು ನೋಡಬೇಕು ದೇವರೇ, ನಿನ್ನ ದರ್ಶನವನ್ನು ಕಾಣಬೇಕು ರಾಜನೇ. ಏಕೆಂದರೆ ದೇವರೇ, ನಾವು ಕರ್ತನೆ ನಿನ್ನ ಮಹಿಮೆ ಹೊಂದಿಕೊಳ್ಳದೆ ಈ ಜಾಗದಿಂದ ನಾವು ಹಿಂದೆ ಇರುವುದಿಲ್ಲ ಕರ್ತನೆ. ಹಾಲೆಲೂಯಾ. ಕರ್ತನೆ, ನಮ್ಮನ್ನು ಇಲ್ಲಿದಂದು ನಂಬಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜನೇ ಈ ದಿನದ ಮಹಿಮೆಯಿಂದ ನಿನ್ನನ್ನು ಈ ಸಭೆಯನ್ನು ತುಂಬಿಸಬೇಕೆಂಬುದಾಗಿ ನಾವು ಬೇಡಿಕೊಳ್ತೇವೆ. ಪುನದಾತಿ ಈ ಸಭೆಯನ್ನು ನಮ್ಮೆಲ್ಲರೂ ನಿನ್ನ ಸುಂದರವಾದ ಕರಲು ನಮ್ಮನ್ನು ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲದರ ಮೂಲಕ ನೀನು ಮಹಿಮೆಂದ ರಾಜನೇ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಒಬ್ಬರಿಗೆ ನಾವು ಸಲ್ಲಿಸುತ್ತೇವೆ. ಎಲ್ಲ ಪ್ರಾರ್ಥನೆಗಳನ್ನು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಹಾಲೆಲೂಯಾ. ನಾವು ಈ ಸಮಯದಲ್ಲಿ ಕೂತುಕೊಳ್ಳುವ. ಹಾಲೆಲೂಯಾ. ಕನ್ನಡ ಫಿಲಡೆಲ್ಫಿಯಾ ಕನ್ನಡ ಸಭೆಯ ಪರವಾಗಿ ಬಂದಂಥ ತಮಗೆಲ್ಲರಿಗೂ ಸ್ವಾಗತವನ್ನು ನಾವು ಬಯಸ್ತೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈಗ ನಾವೆಲ್ಲರೂ ನಮ್ಮ ಮಧ್ಯದಲ್ಲಿ ಮಧ್ಯಸ್ಥನಾಗಿರುವಂಥ ಕರ್ತನಾಗಿರುವಂಥ ಈ ಅಪರಲೋಕದ ಒಡೆಯ ನಿತ್ಯನಾದ ತಂದೆ ಸಮಾಧಾನದ ಪ್ರಭುವಾಗಿರುವಂಥ ನಮ್ಮ ಯೇಸು ಕ್ರಿಸ್ತನಿಗಾಗಿ ನಾವು ಜೋರಾಗಿ ಚಪ್ಪಲಿಯನ್ನು ತಟ್ಟುತ್ತಾ ನಾವು ಆತನಿಗೆ ನಾವು ಘನ ಮಹಿಮೆಗಳನ್ನು ಸಲ್ಲಿಸುವ. ಏಕೆಂದರೆ ಸಭೆಯ ಮಧ್ಯಸ್ಥನ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತ ನಾವು ಮಹಿಮೆ ಪಡಿಸಿದಾದರೆ ನಮ್ಮನ್ನು ವಿಶೇಷವಾಗಿ ಆತನು ಉನ್ನತಕ್ಕೆ ಇರುವನಾಗಿದ್ದಾನೆ. ಹಾಲೆಲೂಯಾ. ಮತ್ತಾಯ 21ನೇ ವಚನ 21ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳ್ತದೆ. ನಾವೆಲ್ಲರೂ ತೆರೆಯುವ. ಮತ್ತಾಯ 21ನೇ ಅಧ್ಯಾಯ 9ನೇ ವಚನ ಹೇಳ್ತದೆ. ಜಯಘೋಷದಿಂದ ನಾವು ಹೇಳುವ. ಹಾಲೆಲೂಯಾ. ಎಲ್ಲರೂ ಸಿಕ್ಕಿದಾಗ ಹೇಳಿ. ಮತ್ತಾಯ 21ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ದಾವೀದ ಕುಮಾರನಿಗೆ ಜಯ. ಯಾರಿಗೆ? ದಾವೀದ ಕುಮಾರನಿಗೆ ಜಯ. ಕರ್ತನ ಹೆಸರಿನಲ್ಲಿ ಬರೋನಿಗೆ ಆಶೀರ್ವಾದ. ಆಮೆನ್. ಕರ್ತನ ಹೆಸರಲ್ಲಿ ನಾವೆಲ್ಲರೂ ಬಂದಿದ್ದೇವೆ. ಈ ದಿನ ಒಂದು ಆಶೀರ್ವಾದವನ್ನು ದೇವರು ಕೊಡಲು ಬಯಸ್ತಾ ಇದ್ದಾನೆ.
ಮೇಲನ ಲೋಕದಲ್ಲಿ ಜಯ. ಆಮೆನ್, ಹಾಲೆಲೂಯ. 95ನೇ ಕೀರ್ತನೆ 1ನೇ ವಚನ ಹೇಳ್ತದೆ, ಬನ್ನಿರಿ ಯೆಹೋವನಿಗೆ ಉತ್ಸಾಹದನಿಗೈಯುವ, ನಮ್ಮ ರಕ್ಷಕನಾದ ಶರಣಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ ಎಂಬುದಾಗಿ ಜಯಘೋಷ ಮಾಡುತ್ತಾ ನಮ್ಮ ಪ್ರೀತಿಯ ಕರ್ತನನ್ನು ನಾವು ಈ ಸಮಯದಲ್ಲಿ ಆರಾಧನೆಯೊಂದಿಗೆ ನಾವು ಆತನ ಘನಪಡಿಸುವ. ನಾವೆಲ್ಲರಿದ್ದು ನಿಲ್ಲುವ, ಆತನ ನಾವು ಘನಪಡಿಸುವ. ಹಾಲೆಲೂಯಾ. ಫ್ರೈಡೇ ಅಂದರೆ ಎಲ್ಲರಿಗೂ ಸಂತೋಷ ಅಲ್ಲ? ಯಾಕೆ ಗೊತ್ತಾ? ಆಫ್ ಸಿಗ್ತದೆ, ಎಲ್ಲಾದರೂ ಹೊರಗಡೆ ಹೋಗ್ಬೋದು, ಎಂಜಾಯ್ ಮಾಡ್ಬೋದು, ರೆಸ್ಟ್ ಮಾಡ್ಬೋದು ಅಂತ. ಆದರೆ ಲೋಕದಲ್ಲಿ ನೋಡ್ತೇವೆ, ಎಲ್ಲರೂ ವೀಕೆಂಡ್ನ ಎಂಜಾಯ್ ಮಾಡ್ತಾರೆ. ಆದರೆ ನಾವು ಯೇಸು ಕ್ರಿಸ್ತನಲ್ಲಿ ದೇವಜನರಾದಂಥ ನಾವು ಆತನಲ್ಲಿ ಆನಂದಿಸ್ತೇವೆ. ಆಮೇನ್. ಆತನ ಸನ್ನಿಧಿಗೆ ಬಂದು ಈ ಶುಕ್ರವಾರ ದಿನದಲ್ಲಿ ಆತನನ್ನು ಆರಾಧಿಸುವುದು ಎಷ್ಟೋ ಶ್ರೇಷ್ಠವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಫ್ರೈಡೇ ಬಂದರೆ ಸಂತೋಷ ಆಗ್ತದೆ? ಎಲ್ಲರಿಗೂ ಸಂತೋಷ. ಯಾಕೆ? ನಮ್ಮ ದೇವರ ಸನ್ನಿಧಿಗೆ ಹೋಗಿ ಆತನ ಆರಾಧಿಸುವಂಥ ತವಕ, ಆತನ ಆರಾಧಿಸಿ ಸ್ತುತಿಸುವಂಥ ಆ ಒಂದು ಸಂತೋಷ, ಆತನ ಪ್ರಸನ್ನತೆಯನ್ನು ಅನುಭವಿಸುವಂಥ ಸಮಯ ಈ ಸಮಯವಾಗಿದೆ ಪ್ರಿಯರೇ. ನಾವೆಲ್ಲರೂ ಸುಮ್ಮನೆ ಇರೋದು ಬೇಡ. ಇವತ್ತು ಆತನ ಮಹಿಮೆಯನ್ನು ಹೊಂದಿಕೊಂಡು ಆಲಯದಿಂದ ಹೊರಗೆ ಹೋಗ್ತೇವೆ ಎಂಬುದಾಗಿ ದೃಢವಾಗಿ ನಾವು ನಿರ್ಧಾರ ಮಾಡುವ. ಕರ್ತನೇ, ಈ ದಿನದಲ್ಲಿ ನಿನ್ನ ಮಹಿಮೆಯನ್ನು ನಾವು ಕಾಣಬೇಕು, ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕೆಂಬುದಾಗಿ ಎಲ್ಲರೂ ಸಂತೋಷದಿಂದ ಉತ್ಸಾಹದಿಂದ ಈ ದಿನದಲ್ಲಿ ಆತನನ್ನು ಆರಾಧಿಸುವ ಒಂದು ವಾಕ್ಯವನ್ನು ನೋಡುವ. ಇಲ್ಲಿ ಕೀರ್ತನೆ 147 1-3, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವಾಗಿದೆ, ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಚದರಿ ಹೋಗಿದ್ದ ಇಸ್ರಾಯೇಲರನ್ನು ಕೂಡಿಸುತ್ತಿದ್ದಾನೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ಇಲ್ಲಿ ಭಕ್ತನಾದ ದಾವೀದನು ಇಲ್ಲಿ ಬರೆಯುವುದನ್ನು ನಾವು ನೋಡ್ತೇವೆ. ಯೆಹೋವನನ್ನು ಸ್ತುತಿಸುವುದು ಎಷ್ಟೋ ಒಳ್ಳೆಯದೆಂಬುದಾಗಿ. ಇಂಗ್ಲೀಷ್ ವರ್ಷನಲ್ಲಿ ತುಂಬ ಚೆನ್ನಾಗಿದೆ, ಇದರಲ್ಲಿ ಬರೀ ಒಳ್ಳೆಯದು ಎಂಬುದಾಗಿ ಹೇಳಿದ್ದಾರೆ. ಇಂಗ್ಲೀಷಲ್ಲಿ ಹೌ ಗುಡ್ ಈಸ್ ಟು ಸಿಂಗ್ ಪ್ರೈಸಸ್ ಟು ಅವರ್ ಗಾಡ್ ಎಂಬುದಾಗಿ, ಮತ್ತು ಹೌ ಪ್ಲೆಸೆಂಟ್ ಆ್ಯಂಡ್ ಫಿಟ್ಟಿಂಗ್ ಟು ಪ್ರೈಸ್ ಹಿಮ್. ಎಷ್ಟೊಂದು ಸಂತೋಷ, ಎಷ್ಟೊಂದು ಒಳ್ಳೆಯದೆಂಬುದಾಗಿ ನಾವು ನೋಡ್ತೇವೆ. ನಮ್ಮ ಕರ್ತನು ಆ ಮಹಿಮೆಗೆ ಯೋಗ್ಯನಾಗಿದ್ದಾನೆ. ಈ ದಿನದಲ್ಲಿ ನಾವು ಆತನನ್ನು ಸ್ತುತಿಸುವಾಗ ಯಾರು ಮನಸ್ಸಿನಲ್ಲಿ ಯಾವ ದುಃಖದಿಂದ ಯಾವ ಕಷ್ಟದಿಂದ ಬಂದಿದ್ದೀರೋ ಆತನು ಈ ದಿನದಲ್ಲಿ ಬಿಡುಗಡೆಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಈ ದಿನದಲ್ಲಿ ಸಂತೋಷವನ್ನು, ಮುರಿದಂಥ ಮನಸ್ಸನ್ನು ಕಟ್ಟುವಂಥ ದೇವರಾಗಿದ್ದಾನೆ ನಮ್ಮ ದೇವರು. ಹಲ್ಲೆಲೂಯಾ. ಉತ್ಸಾಹವುಳ್ಳವರಾಗಿ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಈ ಸಮಯದಲ್ಲಿ ಸೇನಾಧೀಶ್ವರನಾದ ಕರ್ತನನ್ನು ನಾವು ಈ ಸಮಯದಲ್ಲಿ ಆರಾಧಿಸುವ. ಎಲ್ಲರೂ ಕೈ ಚಪ್ಪಾಳೆ ತಟ್ಟುತ್ತಾ ಆರಾಧಿಸುವ. ಥ್ಯಾಂಕ್ ಯು. ಎಲ್ಲರೂ ಜೋರಾಗಿ ಜಯಘೋಷದಿಂದ ನಮ್ಮ ಕರ್ತಾದಿ ಕರ್ತ, ಈ ಅಪರೋಗದ ಒಡೆಯ, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ಹಲ್ಲೆಲೂಯಾ. उसकी करुणा सदा की है,
ಮಾತಾಡಿ ಕರ್ತನನ್ನು ಜೋರಾದ ಚಪ್ಪಲಿನ ಸಾಕುವ. Hallelujah. Thank you. ಸಾಮರ್ಥ್ಯವುಳ್ಳಂತ ಕರ್ತನಿಗೆ ಜಯಘೋಷವನ್ನು ಮಾಡುವ, ಆತನ ನಾಮವನ್ನು ಈ ಸಮಯದಲ್ಲಿ ಮೇಲಕ್ಕೆತ್ತುವ ಪ್ರೇರಣೆ. ಚಪ್ಪಾಳೆ ತಟ್ಟುತ್ತಾ ಜೋರಾಗಿ ಎಲ್ಲರೂ Hallelujah. ಸಾಮರ್ಥ್ಯವುಳ್ಳ ಕರ್ತ, ಸಾಮರ್ಥ್ಯವುಳ್ಳ ರಾಜ, ಸಾಮರ್ಥ್ಯವುಳ್ಳ ದೇವ, ಸರ್ವಾಧಿಕಾರಿಯಾದರು. ಎಲ್ಲ ಚಪ್ಪಲ ಸಾಮರ್ಥ್ಯವುಳ್ಳ ಕರ್ತ, ಸಾಮರ್ಥ್ಯವುಳ್ಳ ರಾಜ, ಸಾಮರ್ಥ್ಯವುಳ್ಳ ದೇವ, ಸರ್ವಾಧಿಕಾರಿಯಾದರು. ಆತನ ನಾಮವು ಉನ್ನತವಾದ ನಾಮವು, ಆತನ ಶಕ್ತಿಯು ಸರ್ವ ಸೃಷ್ಟಿ ಶಕ್ತಿಯೇ. ಸಾಮರ್ಥ್ಯವುಳ್ಳ ಕರ್ತ, ಎಲ್ಲರೂ ಸಾಮರ್ಥ್ಯವುಳ್ಳ ರಾಜ, ಸಾಮರ್ಥ್ಯವುಳ್ಳ ದೇವ, ಸರ್ವಾಧಿಕಾರಿಯಾದರು. ಮಹಿಮೆ ನಮ್ಮ ದೇವಕ್ಕೆ, ಮಹಿಮೆ ನಮ್ಮ ಕರ್ತಕ್ಕೆ, ಮಹಿಮೆ ನಮ್ಮ ರಾಜಕ್ಕೆ, ಸರ್ವಾಧಿಕಾರಿಯಾದರು. ಮಹಿಮೆ ಮಹಿಮೆ ನಮ್ಮ ದೇವಕ್ಕೆ, ಮಹಿಮೆ ನಮ್ಮ ಕರ್ತಕ್ಕೆ, ಮಹಿಮೆ ನಮ್ಮ ರಾಜ್ಯಕ್ಕೆ, ಸರ್ವಾಧಿಕಾರಿಯಾದರು. ಆತನ ನಾಮವು ಉನ್ನತವಾದ ನಾಮವು, ಆತನ ಶಕ್ತಿಯು ಸರ್ವ ಸೃಷ್ಟಿ ಶಕ್ತಿಯೇ. ಸಾಮರ್ಥ್ಯವುಳ್ಳ ಕರ್ತ, ಸಾಮರ್ಥ್ಯವುಳ್ಳ ರಾಜ, ಸಾಮರ್ಥ್ಯವುಳ್ಳ ದೇವ, ಸರ್ವಾಧಿಕಾರಿ, ಸಾಮರ್ಥ್ಯವುಳ್ಳ ಅಧಿಕಾರಿಯಾದನು. ಕರ್ತ ನೀನೇ ಶಕ್ತ, ನೀನೇ ಸರ್ವಶಕ್ತ. Hallelujah. ಕರ್ತ ನೀನೇ ಶಕ್ತ, ನೀನೇ ಸರ್ವಶಕ್ತ. ತೇಜೋಭೂಷಿತ ಮಹಿಮಾಯುಕ್ತ ಕರ್ತ ನೀನೇ ಶಕ್ತ, ಕರ್ತ ನೀನೇ ಶಕ್ತ, ಕರ್ತ ನೀನೇ ಶಕ್ತ. ನಾವಿರುವ ನೀನೇ ಸರ್ವಶಕ್ತ, ಕರ್ತ ನೀನೇ ಶಕ್ತ, ನೀನೇ ಸರ್ವಶಕ್ತ. ತೇಜೋಭೂಷಿತ ಮಹಿಮಾಯುಕ್ತ ಕರ್ತ ನೀನೇ ಶಕ್ತ. ನಿನ್ನ ಶಕ್ತಿಯ ಸ್ಮರಿಸುತ್ತ ನಾ ಸ್ತುತಿಸುವೆ, ನಿನ್ನ ಪ್ರೀತಿಯ ಹಾಡುತ್ತ ಕೊಂಡಾಡುವೆ, ಕೊಂಡಾಡುವೆ. ಕರ್ತ ನೀನೇ ಶಕ್ತ, ಚಪ್ಪಾಳೆ ನೀನೇ ಸರ್ವಶಕ್ತ, ನೀನೇ ಕರ್ತ ನೀನೇ ಶಕ್ತ, ನೀನೇ ಸರ್ವಶಕ್ತ. ಕರ್ತ ನೀನೇ ಶಕ್ತ, ಕರ್ತ ನೀನೇ ಶಕ್ತ. ನೀನೇ ಶಕ್ತನಾಗಿದ್ದೀಯ, ಯಾಕಂದ್ರೆ ಎಲ್ಲದಕ್ಕೂ ಯೋಗ್ಯ ನೀನು, ಸಾಮರ್ಥ್ಯವುಳ್ಳದ. Hallelujah. ನೀನೇ ಸರ್ವಶಕ್ತ, Hallelujah. ನೀನೇ ಸರ್ವಶಕ್ತ. ಜೋರಾದ ಚಪ್ಪಳೆ. Hallelujah. ಕರ್ತನ ಘೋಷ ನಮ್ಮ ಕರ್ತನಿಗೆ ನಾವು ಸಲ್ಲಿಸುವ. Hallelujah. Hallelujah. ಈ ಒಂದು ಆರಾಧನೆ ನಾವು ಹೋಗ್ತಾ ಇದ್ದೇವೆ. ಎಲ್ಲರಿಗೆ ಸಂತೋಷ. ಈ ಸಮಯದಲ್ಲಿ ಆತನ ಮಹಿಮೆಯನ್ನು ಅನುಭವಿಸುವಂತ
ಒಂದು ಸಮಯವಾಗಿದೆ. ಯಾರಿಗೆ ಪರಲೋಕದ ಮಹಿಮೆನ ನೋಡಬೇಕಾಗಿದೆ? ಹಲ್ಲೆಲೂಯಾ. ಕರಗಳನ್ನು ಎತ್ತಿಕೊಂಡು ಹೇಳುವ, ನಾವು ಕಣ್ಣು ಮುಚ್ಚಿ ಹೇಳುವ, ದೇವರೇ ನಿನ್ನ ಮಹಿಮೆಯನ್ನು ನಾನು ನೋಡಬೇಕು ರಾಜನೇ. ನಾವೆಲ್ಲರೂ ಬಾಯಿಗಳನ್ನು, ಯಾರ್ಯಾರು ಬಾಯಿಗಳನ್ನು ತೆರೀತೀರ ಆತ ಎಲ್ಲರೂ ಪ್ರತಿಯೊಬ್ಬರು ಆತನ ಮಹಿಮೆಯನ್ನು ಹೊಂದಿಕೊಳ್ಳಲು ಸಿದ್ಧರಾಗಿರಿ. ಥ್ಯಾಂಕ್ ಯು ಜೀಸಸ್. ನಾವು ಯೆಹೋವನ ಆದ್ಯದಲ್ಲಿ ನಾವು ನೋಡ್ತೇವೆ, ಒಂದಲ್ಲಿ ಹೆಂಗಸನ್ನು ನಾವು ನೋಡ್ತೇವೆ. ಆ ಹೆಂಗಸು ಜಡಿ ತೈಲವನ್ನು ಯೇಸುವಿನ ಪಾದಕ್ಕೆ ಕಣ್ಣೀರಿನಿಂದ ಕೂದಲಿನಿಂದ ಉರಿಸೋದನ್ನು ನೋಡ್ತೇವೆ. ಆ ಹೆಂಗಸು ಎಷ್ಟೊಂದು ಪ್ರೀತಿಯಿಂದ ನಮ್ಮ ಯೇಸು ಕ್ರಿಸ್ತನನ್ನು ಅಲ್ಲಿ ನಾವು ಆತನನ್ನು ಘನಪಡಿಸೋದನ್ನು ನಾವು ನೋಡ್ತೇವೆ. ಈ ಸಮಯದಲ್ಲಿ ಆತನ ಅದೇ ರೀತಿ ನಮ್ಮ ಹೃದಯದಲ್ಲಿ ನಮ್ಮ ಪ್ರೀತಿನ ಹುಟ್ಟಿಸುತ್ತಾ, ದೇವರೇ ನನಗೋಸ್ಕರ ನೀನು ಮಾಡಿದ ತ್ಯಾಗಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ ಅಪ್ಪ. ನಿನ್ನ ಪ್ರೀತಿ ಒಂದು ಅಪಾರವಾದದ್ದು, ನಿನ್ನ ಪ್ರೀತಿಯು ಒಂದು ಸಮಾಧಾನವನ್ನು ತರುವಂಥದ್ದಾಗಿದೆ. ಆ ಹೆಂಗಸು ಅಲ್ಲಿ ಜಟಿ ತೈಲವನ್ನು ಯೇಸು ಕ್ರಿಸ್ತನ ಪಾದಕ್ಕೆ ಹಚ್ಚುವಾಗ ಆ ಜಾಗವೆಲ್ಲ ಸುಗಂಧವಾಗಿ ಪರಿಮಳವನ್ನು ಹೊಸುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಮಯದಲ್ಲಿ ಆತನ ಬಲವಾದ ಪ್ರಸನ್ನತೆಯು ನಮ್ಮ ಈ ಅಂಗಳದಲ್ಲಿ, ಈ ಆತನ ಕಟ್ಟಿದ ಈ ಸಭೆಯ ಮಧ್ಯದಲ್ಲಿ ಆತನು ಸೂರ್ಯಲ ಆತನ ಬಯಸ್ತಾ ಇದ್ದಾನೆ. ಈ ಹಾಡಿನಿಂದ ಆತನನ್ನು ಘನಪಡಿಸುವ ಈ ಹಾಡಿರ್ತದೆ, ಮಹಿಮೆ ಒಂದು ನೀನು ಉನ್ನತದಲ್ಲೆಂಬುದಾಗಿ. ಈ ಸಮಯದಲ್ಲಿ ನಾವು ಕರಗಳನ್ನು ಎತ್ತಿಕೊಳ್ಳುತ್ತಾ ಪರಲೋಕದ ಕಡೆಗೆ ನಮ್ಮನ್ನೇ ನಾವು ಆತನಿಗೆ ನಾವು ಸಮರ್ಪಿಸುತ್ತಾ ನಾವು ಹೇಳುವ, ದೇವರೇ ನೀನು ಮಾತ್ರ ಮಹಿಮೆ ಯೋಗ್ಯ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓ ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿನ್ನ ಬಿಡುಗಡೆಗಾಗಿ ಸ್ತೋತ್ರ, ನಿನ್ನ ವಾಗ್ದಾನಗಳಿಗಾಗಿ ಸ್ತೋತ್ರ. ನೀನು ವಾಗ್ದಾನ ಮಾಡಿದ ಮೇರೆಗೆ ದೇವರೇ ನಮ್ಮ ಮಧ್ಯದಲ್ಲಿ ಇದೆಯಾ, ನಿನ್ನನ್ನು ಕೊಂಡಾಡುತ್ತೇವಪ್ಪ. ಓ ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಆತನಿಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತಾರೆ. ನೀನೇ ಮಹಿಮೆ ಯೋಗ್ಯನು.
ನಾವಿಡುವ ಯೇಸುವೇ ನಿನ್ನ ಹೆಸರು ಇಡುವಾಗ ಆ ಕ್ಷಣದಲ್ಲಿ ಬಿಡುಗಡೆ. ಕರಗಳೆತ್ತಿಕೊಂಡು ಈಗ ನಮ್ಮ ಮಧ್ಯದಲ್ಲಿ ಖರ್ಚಾದಿ ಖರ್ಚನ್ನು ಚಲಿಸಲು Thank you, Lord. Hallelujah. Oh, you are holy. ನೀನೇ ಪರಿಶುದ್ಧನು, ನೀನೇ ಪರಿಶುದ್ಧನು, ನೀನೇ ಪರಿಶುದ್ಧನಾದ ಯೋಗ್ಯನು ರಾಜ. ನಿನ್ನ ಪ್ರಸನ್ನತೆ ಇವ ಮಾತದಲ್ಲಿರುವುದಕ್ಕಾಗಿ ನಿನ್ನ ಕೊಂಡಾಡುತ್ತೇವೆ. ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ಈಗ ನಮ್ಮನ್ನು ನಾವು ಸಮರ್ಪಿಸುವ ಮಹಿಮೆಯು ದೇವ ಕುಮಾರ ಎಂಬುದಾಗಿ ಈ ಹಾಡಿನೊಂದಿಗೆ ಆತನನ್ನು ನೆನಪಿಸುವ. Thank you, Master. ನಾವೆಲ್ಲರೂ ಆತನನ್ನು ದೃಷ್ಟಿಸುವ, ಆತನನ್ನೇ ಆರಾಧಿಸುವ, ಪರಿಶುದ್ಧ ಆದಂಥ ದೇವರನ್ನು ಆರಾಧಿಸುವ, ಮಹಿಮೆಗೆ ಯೋಗ್ಯನಾದಂಥ ದೇವರನ್ನು ಆರಾಧಿಸುವ. ದೇವರ ಕುರಿ ಮಾರಿಗೆ ಮಹಿಮಾ ಪೂರ್ಣರು
ಸ್ವರವೆತ್ತಿ ನಾವಾಚರ ಸ್ತುತಿಸೋಣ ಸಿಂಹಾಸನ Hallelujah. ಮಾರ್ಕನ 10ನೇ ವಚನ, ಮಾರ್ಕನ 10ನೇ ಅಧ್ಯಾಯ 46-52 ವಚನ ನೋಡ್ತೇವೆ. ಯೇಸು ಆತನ ಶಿಷ್ಯರು ಬಹುಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷುಕಗಾರನು ಮಾರ್ಗದಲ್ಲಿ ಹೋಗುವಾಗ ಅಲ್ಲಿ ಯೇಸು ಹೋಗುವುದನ್ನು ಆತನು ಕೇಳಿ, ದಾವಿದ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು ಎಂದು ಕೂಗಿದಾಗ ಅಲ್ಲಿ ನಾವು ನೋಡ್ತೇವೆ ಯೇಸು ನಿಂತು ಆತನನ್ನು ಕರೀರಿ ಎಂಬುದಾಗಿ ಆತನ ಶಿಷ್ಯರಿಗೆ ಹೇಳುವಾಗ, ಹಲ್ಲೆಲೂಯಾ, ಆ ಪರಿಸ್ಥಿತಿ ಅಲ್ಲಿ ಕರೆದಾಗ ಅವರನ್ನು ಯಾವ ಒಂದು ಪರಿಸ್ಥಿತಿ ಆತನು ಲೆಕ್ಕಿಸದೆ ಓಡಿಕೊಂಡು ಯೇಸುವಿನ ಬಳಿಗೆ ಬಂದು ಯೇಸು ಆತನಿಗೆ ಕೇಳ್ತಾನೆ, ನಿನಗೆ ಏನು ಮಾಡಬೇಕೆಂಬುದಾಗಿ ನೀನು ಬಯಸ್ತೀಯ ಮಗನೇ ಎಂಬುದಾಗಿ ಕೇಳುವಾಗ ಯೇಸುಗೆ ಗೊತ್ತಿತ್ತು ನಿಜವಾಗಿ ದೇವಚಂದ್ರೇ ಆತನ ಕುರುಡನಾಗಿದ್ದೇನೆಂಬುದಾಗಿ. ಆದರೆ ಆತನ ಕೇಳ್ತಾ ಇದ್ದಾನೆ, ನಿನಗೆ ಏನು ಮಾಡಬೇಕೆಂಬುದಾಗಿ ನೀನು ಕೋರುತ್ತೀಯ ಮಗನೆಂಬುದಾಗಿ. ಆತನ ಹೇಳ್ತಾನೆ, ದೇವರೇ ಯೇಸುವೇ ನನಗೆ ಕಣ್ಣು ಬರುವಂತೆ ನೀನು ಮಾಡು. ಆಗ ಯೇಸು, ಹೋಗು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು ಅಂದಾಗ ಆತನಿಗೆ ಕಣ್ಣು ಬರೆದನಲ್ಲಿ ನಾವು ನೋಡುತ್ತೇವೆ. ಕಣ್ಣು ಬಂದಂತ ಆ ಕ್ಷಣದಲ್ಲಿ ಆತನು ಯೇಸನ್ನು ಮರೆಯಲಿಲ್ಲ. ದೇವರು ಈ ಸಭೆಗೆ ಹೇಳ್ತಾ ಇದ್ದಾನೆ, ಹಾಲಲ್ಲಿ ಕಣ್ಣು ಬಂದ ನಂತರ ಆ ಕುರುಡ ಹಾಲಲ್ಲಿ ಯೇಸನ್ನು ಮರೆಯಲಿಲ್ಲ. ಆತನ ದಾರಿಯಲ್ಲಿ ಹಿಂದೆ ಆತನು ಹೋದನೆಂಬುದಾಗಿ ನಿಜವಾಗಿ ದೇವರು ಈ ಸಭೆಯಲ್ಲಿ ಬಯಸ್ತಾ ಇದ್ದಾನೆ. ಹಾಲಲ್ಲೂಯ, ಆತನ ಹಿಂದೆ ನಾವು ಹೋಗಬೇಕಾಗಿದೆ. ದೇವ ಜನರೇ, ಯೇಸು ಆತನ ಮುಂದೆ ಬಯಸಲು ನಾವು ಆತನ ಹಿಂದೆ ಹೋಗಬೇಕು. ಆತನ ಮಹಿಮೆಯು ನಮ್ಮನ್ನು ಬಲಪಡಿಸ್ತಾ ಇದೆ. ನಾವು ಕರಗಳನ್ನು ಎತ್ತಿಕೊಂಡು ಹಾಲಲ್ಲೂಯ ನಮ್ಮ ಕರ್ತನನ್ನು ಕುರುಡರನ್ನು ಬಿಡುಗಡೆ ಮಾಡಿದಂತ ದೇವರು, ನಮ್ಮ ಜೀವಿತ ಬದಲಾಯಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಈಗ ಆತನ ಅಭಿಷೇಕವು ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾ ಇದೆ. ಆತನ ಮಹಿಮೆಗಾಗಿ ನಾವು ಕೈ ಚಪ್ಪಳೆ ತಟ್ಟುವ. ಓ ಫೈರ್ ಇನ್ ಜೀಸಸ್ ನೇಮ್. ಆತನ ಬಿಡುಗಡೆ, ಆತನ ಕಾರ ಕೊಚ್ಚೋಕೊರದಿ ಅಂದರವ ಓರಿಸಿರಿ ಅಂದರವ. ಹಾಲೆಲೂಯಾ. ಈ ಸಮಯದಲ್ಲಿ ಕರಗಳಿಸಿಕೊಂಡು ಹಾಲೆಲೂಯಾ ಸ್ತುತಿಯೊಂದಿಗೆ ಆತನ ಘನಪಡಿಸು. ಹಾಲೆಲೂಯಾ. ಹಾಲೆಲೂಯಾ. ಎಲ್ಲರೂ ಈ ಸಮಯದಲ್ಲಿ ಸಮರ್ಪಿಸುವ, ಆತನ ಮಹಿಮೆ ಹೊಂದಿಕೊಳ್ಳುವ ಇಂದು ಸುಂದರವಾದ ಸಮಯವಾಗಿದೆ. ನಮ್ಮ ಕರ್ತ ನಮ್ಮ ಮಧ್ಯದಲ್ಲಿದ್ದಾನೆ. ಹಾಲೆಲೂಯಾ. ಎಷ್ಟೊಂದು ಸಂತೋಷ. ಹಾಲಲ್ಲಿ ಆತನ ಮುಟ್ಟಿದಾದರೆ ಎಷ್ಟೊಂದು ಸಂತೋಷ. ಆತನ ದರ್ಶನ ಕಾಣುವುದು ಎಷ್ಟೊಂದು ಸಂತೋಷ. ಹಾಲೆಲೂಯಾ. ಎಲ್ಲರೂ ಈ ಸಮಯದಲ್ಲಿ ಎಲ್ಲರೂ ಆತನ ಮಹಿಮೆಯನ್ನು ಹೊಂದಿಕೊಳ್ಳುವ. ದೇವರೇ, ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಬದಲಾವಣೆ ಮಾಡಪ್ಪ. ಯಾಕಂದರೆ ಪ್ರತಿಯೊಂದು ಆತ್ಮವು ನಿನಗೆ ಬೇಕಾಗಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ರವ ಕರದ ರವ, ಥ್ಯಾಂಕ್ ಯು ಜೀಸಸ್. ಕೋರೋ ಕೋರೋ ದಿಯ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ದೇವರು ನಮ್ಮನ್ನು ನಾವು ಮರೆತು ಪಕ್ಕದವರು ನಾವು ನೋಡೋದು ಬೇಡ. ನಮ್ಮ ಯೇಸು ಮುಟ್ಟಲು ಬಯಸ್ತಾ ಇದ್ದಾನೆ. ಹಾಲೆಲೂಯಾ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಬಾಯಿ ತುಂಬ ಯೇಸುವೇ, ಯೇಸುವೇ, ಯೇಸು ಎಂಬುದಾಗಿ ಹೇಳುವಾಗ ಅಲ್ಲಿ ಬಿಡುಗಡೆ. ಯೇಸುವೇ, ಓರಿ ಕರವ ಕೊಲರೋ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ನಮ್ಮ ಆತ್ಮನೇ, ಸ್ತೋತ್ರ ಆತ್ಮನೇ. ದೇವರ ಆತ್ಮನೇ,
ಆ ಪಂಚಶತಮ ದಿವಸದಲ್ಲಿ ಸುರಿಸಿದ ಅಭಿಷೇಕ ರಾಜ ನಮ್ಮ ಮಧ್ಯದಲ್ಲಿ ಸುರಿಯ ಮಾಡಿ ಪ್ರತಿಯೊಬ್ಬರ ಮೇಲಿನ ಬೆಂಕಿ ಸುರಿಯಲಿ. ಆತ್ಮನೇ ಸ್ತೋತ್ರಾತ್ಮನೇ ಆತನ ಕೊಟ್ಟಂತ ಭಾಷೆಯೊಂದಿಗೆ ಆತನ ನಾವು ಸ್ತುತಿಸುವ. ಪ್ರತಿಯೊಬ್ಬರು ಹಾಲಲ್ಲಿ ಆತನ ಕೊಟ್ಟಂತ ಭಾಷೆ ಅನ್ಯ ಭಾಷೆಯೊಂದಿಗೆ ದೇವ ಜನರೇ, ನಮ್ಮನ್ನು ಏಸು ಮುಟ್ಟುವಂತ ಸಮಯ. ಎಲ್ಲಿ ದೇವರಾತ್ಮರಿದ್ದರೆ ಬಿಡುಗಡೆ. ಹಲ್ಲೆಲೂಯಾ, ನಾವು ಬಿಡುಗಡೆ ಹೊಂದಿಕೊಳ್ಳುವ. ಫೈರ್ ಫೈರ್, ಆತನ ಮಹಿಮೆ, ಆತನ ಮಹಿಮೆ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ರಖರಮ ಕೋರೋದಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೇವರೇ, ನಮ್ಮ ತಂದೆಯಾದ ದೇವರೇ, ನಮ್ಮೊಂದಿಗೆ ಮಾತನಾಡುತ್ತೇವ. ಈ ಸಮಯದಲ್ಲಿ ನಾವು ಮೌನವಾಗಿರುವ, ನಮಗೆ ಕೊಟ್ಟಂತ ರಕ್ಷಣೆಯು ಸಭೆಯಲ್ಲಿ ಬಂದು ಆತನನ್ನು ಆರಾಧಿಸುವುದು, ಮನೆಗೆ ಹೋಗುವುದು ಮಾತ್ರ ಅಲ್ಲ ದೇವಜನರೇ. ಆತನ ನಾವು ಕೇಳಿಕೊಳ್ಳುವ. ದೇವರೇ, ರಕ್ಷಣೆಯನ್ನು ನೀನು ಕೊಟ್ಟಿದ್ಯಾ, ಈ ಸಭೆಯಲ್ಲಿ ನಿನ್ನ ಸ್ತುತಿಸಲು ಕೊಟ್ಟಿದ್ಯಾ. ನನ್ನ ಜೀವಿತದಲ್ಲಿ ಏನನ್ನು ಇಟ್ಟಿದ್ಯಾ ನನ್ನ ಯೇಸುವೇ. ನೋಡಿ, ಆತನ ಸ್ವರವನ್ನು ಕೇಳಿ. ಕೆಲವರಿಗೆ ಆತನ ದರ್ಶನ ಕೊಡಲು ಬಯಸ್ತಾ ಇದ್ದಾನೆ, ಕೆಲವರಲ್ಲಿ ಆತನಿಗೆ ಮಾತನಾಡಲು ಬಯಸ್ತಾ ಇದ್ದಾನೆ, ಕೆಲವರನ್ನ ಆತನ ಮುಟ್ಟಲು ಬಯಸ್ತಾ ಇದ್ದಾನೆ. ನಮ್ಮನ್ನು ನಾವು ಸಮರ್ಪಿಸುವ. ಥ್ಯಾಂಕ್ ಯು ಜೀಸಸ್. ಕರ್ತನ ಮೇಜಿನ ಬಳಿಗೆ ಹೋಗಬೇಕಾಗಿದೆ ದೇವಜನರೇ. ಎಷ್ಟು ಸುಂದರವಾದ ಸಮಯಕ್ಕೆ ನಾವು ಹೋಗಬೇಕಾಗಿದೆ. ನಮ್ಮನ್ನು ನಾವು ಮನಸ್ಸಾಂತರಪಡಿಸುವ. ಥ್ಯಾಂಕ್ ಯು ಜೀಸಸ್. ಭೂಮಿ ಆಕಾಶಗಳನ್ನುಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನಿನ್ನ ನಾಮ ನಾವು ಮೇಲೆ ಕೆತ್ತುತ್ತೇವೆ, ನಿನ್ನ ನಾಮ ನಾವು ಘನಪಡಿಸುತ್ತೇವೆ. ಏಕೆಂದರೆ ನಮ್ಮೆಲ್ಲರೂ ನೀನು ಅಭಿಷೇಕಿಸಿದ್ದೀಯ, ಬಿಡುಗಡೆಗೆ ನೀನು ಕೊಟ್ಟಿದ್ದೆ. ನನ್ನ ರಾಜನದಕ್ಕಾಗಿ ನಿನಗೆ ಘನ ಮಹಿಮೆಗಳನ್ನು ಸಲ್ಲಿಸುತ್ತೇವೆ. ಕೊಟ್ಟಂಥ ಸುಂದರವಾದ ಸಮಯದಲ್ಲಿ ನಿನ್ನನ್ನು ಆರಾಧಿಸಲು, ನಿನ್ನ ಮಹಿಮೆಯನ್ನು ಕಾಣುವಂತೆಯೂ, ನಮ್ಮ ಜೀವಿತದಲ್ಲಿ ಒಂದು ಹೊಸ ಆಲೋಚನೆಗಳನ್ನು ಕೇಳುವಂತೆ ಕೂಡ ನಿನ್ನ ಕೃಪೆಗಾಗಿ ನಿನ್ನ ನಾವು ಕೊಂಡಾಡುತ್ತೇವೆ ಅಪ್ಪ. ನಮ್ಮಲ್ಲಿರುವಂಥ ಎಲ್ಲ ಕಟ್ಟುಗಳನ್ನು ಬಿಚ್ಚಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿರುವಂಥ ಎಲ್ಲ ನಗುಗಳನ್ನು ಮುರಿದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿರುವಂಥ ಎಲ್ಲ ಶಾಪಗಳನ್ನು ಮುರಿದಕ್ಕಾಗಿ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸಿದ್ದೇವೆ ರಾಜನೇ. ಹಾಲಲ್ಲಿ ಅದೇ ನಿನ್ನ ನಂಬಿಕೆ, ನಮ್ಮ ನಂಬಿಕೆ ನಮ್ಮನ್ನು ಸ್ವಸ್ಥ ಮಾಡಿತೆಂಬುದಾಗಿ ನಾವು ಹೊಂದಿಕೊಳ್ಳುತ್ತೇವೆ ರಾಜ. ಯಾವ ರೀತಿ ಆ ಕುರುಡ ಭಿಕ್ಷುಗಾರನಿಗೆ ಬಿಡುಗಡೆ ಕೊಟ್ಟಾತನು, ಈ ಸಮಯ ನಮಗೆಲ್ಲರಿಗೂ ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಸಭೆಯ ಮಧ್ಯಸ್ಥನು, ರಕ್ಷಕನಾಗಿರುವಂಥ ಕರ್ತನೇ, ಮಹಿಮುಳ್ಳ ನನ್ನ ಕರ್ತನಾದ ಯೇಸು ಕ್ರಿಸ್ತನಾದ ದೇವರನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ಈ ಸಭೆಯ ಮಧ್ಯದಲ್ಲಿ ರಾಜನೇ, ಈ ಸಭೆಯಲ್ಲಿ ಇಟ್ಟಂತ ಒಳ್ಳೆಯ ಸಭಾ ಪಾಲಕರಿಗೆ, ಸಭಾ ಪಾಲಕರಿಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನೀನು ಅಭಿಷೇಕಿಸಿದ ಆತನು ಈ ಸಭೆಯವರ ಮೂಲಕ ನೀನು ಕಟ್ಟಬೇಕು ರಾಜನೇ. ಆ ಸಭೆಯ ಮೂಲಕ, ಈ ಸಭೆಯ ಮೂಲಕ ಕರ್ತ ನಿನ್ನ ನಾಮ ಮಹಿಮೆ ಹೊಂದಬೇಕು ರಾಜನೇ. ಅಪ್ಪ ಕರ್ತನದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಆರಂಭ ಅಂತ್ಯವರೆಗೂ ನೀನು ಮಹಿಮೆ ಹೊಂದೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮುಂದೆ ಎಲ್ಲ ಕ್ಷಣಗಳು ನಿನಗೆ ಒಪ್ಪಿಸಿ ಕೊಡ್ತೇವಪ್ಪ. ನೀನು ಮಾತ್ರ ಮಹಿಮೆಂದು ರಾಜ. ಎಲ್ಲ ಸ್ತುತಿ ಘನ ಮಹಿಮೆ ನಿನಗೆ ಒಬ್ಬರಿಗೆ ನಾವು ಸಲ್ಲಿಸುತ್ತೇವೆ. ಎಲ್ಲ ಪ್ರಾರ್ಥನೆಗಳನ್ನು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಪ್ರೇಸ್ ಲಾರ್ಡ್. ಕೂತ್ಕೊಳ್ಳುವ. ಈ ವಾರದ ವರದಿಯನ್ನು ಸಾರಲು ನಾವು ವಿಜಯ ಸ್ವಂತ ನಾವು ಮುಂದೆ ಕರಿತೇನೆ. ಹಲ್ಲೆಲೂಯ. ಸಭೆಯಾಗಿ ಸೇರಿ ಬಂದಂಥ ತಮ್ಮೆಲ್ಲರನ್ನು ಹಾಗೂ ನೇರ ಪ್ರಸಾರದ ಮುಖಾಂತರ ವೀಕ್ಷಿಸುವ ಎಲ್ಲ ನಮ್ಮ ಸಹೋದರ ಸಹೋದರಿಯರನ್ನು
ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಸ್ವಾಗತಿಸುವನಾಗಿದ್ದೇನೆ ಹಾಗೂ ಶುಭ ಹಾರೈಸುವನಾಗಿದ್ದೇನೆ. ಸಭೆಗೆ ಸಾರಿ ತಿಳಿಸುವಾಗ ಹಿಂದಿನಿಂದ ಕಾಣಿಕೆ ಕೊಡಿಸಲಾಗುವುದು. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಹೊಸದಾಗಿ ಬಂದಿರುತ್ತಾರೆ ಮಿಸ್ಟರ್ ನೋಲಿ ಥೋಮಸ್ ಹಾಗೂ मिस्टर उमेश. आप लोगों को हम फिलाडेल्फिया कन्नड़ सभा का द्वारा आपको स्वागत कर रहे हैं. ಸೋಮವಾರದ ಆರಾಧನೆಯು ಎಂದಿನಂತೆ ಸಾಯಂಕಾಲ 7ರಿಂದ 8:30 ತನಕ ನಡೆಸಲ್ಪಡುತ್ತದೆ. ತಾವೆಲ್ಲರೂ ಈ ಆರಾಧನೆಯಲ್ಲಿ ಪಾಲ್ಗೊಂಡು ಆಶೀರ್ವಾದ ಹೊಂದಿಕೊಳ್ಳಬೇಕಾಗಿ ವಿನಂತಿ. ನವೆಂಬರ್ ತಿಂಗಳಿನಲ್ಲಿ ನಡೆಯುವಂಥ 10, 11, 12 ಈ 3 ದಿನದ ಕೂಟಕ್ಕೋಸ್ಕರ ತಾವೆಲ್ಲರೂ ಆತ್ಮಭಾರದಿಂದ ಪ್ರಾರ್ಥಿಸಬೇಕಾಗಿ ವಿನಂತಿ. ಹಾಗೂ ಆ ದಿನದಲ್ಲಿ ಸಂದೇಶ ನೀಡುವಂಥ ಸೇವಕರಾದ ರವಿಮಣಿಯವರಿಗೋಸ್ಕರವೂ ಹಿಂದಿಗೆ ಭಾಷಾಂತರಿಸುವ ಸಹೋದರಿ ಸರಳರವರಿಗೋಸ್ಕರವೂ ಪ್ರಾರ್ಥಿಸಿರಿ. ಹಾಗೂ ಈ 3 ದಿನದ ಕೂಟಕ್ಕೆ 1,500 ಬೀಡಿ ವೆಚ್ಚದ ಅಂದಾಜು ಹಾಕಲಾಗಿದೆ. ಈ ಸೇವೆಗೆ ಕಾಣಿಕೆ ಕೊಡಲು ಇಚ್ಛಿಸೋರು ಪಾಸ್ಟರ್ ವೆಲರಿಯನ್ರವರಲ್ಲಿ ಕೊಡಬೇಕಾಗಿ ವಿನಂತಿ. ತಿಂಗಳಿನ ಕಡೆ ಶುಕ್ರವಾರದಂದು ಉಪಹಾರ ಕೊಡಲು ಇಚ್ಛಿಸುವವರು ಪಾಸ್ಟರ್ ವೆಲರಿಯನ್ರವರಲ್ಲಿ ತಿಳಿಸಬೇಕಾಗಿ ವಿನಂತಿ. ಉಪವಾಸ ಕೂಟದ ಪ್ರಾರ್ಥನಾ ಅಂಶಗಳು. ಇದರಲ್ಲಿ 10 ಪ್ರಾರ್ಥನೆಯ ವಿಷಯಗಳನ್ನು ಕೊಡಲಾಗಿದೆ. ಈ ಪಾಯಿಂಟ್ ಅನ್ನು ಇಟ್ಟುಕೊಂಡು ಆತ್ಮಭಾರದಿಂದ ಪ್ರಾರ್ಥಿಸಿರಿ. ಈ ಲಿಸ್ಟ್ ಆಗಿದೆ. ಇದನ್ನು ಆರಾಧನೆ ನಂತರ ನನ್ನಿಂದ ಕೇಳಿ ಪಡೆದುಕೊಳ್ಳಬೇಕಾಗಿ ವಿನಂತಿ. ಬರುವ ವಾರ ಅಂದರೆ 4, 5, 6 ಈ 3 ದಿನದಲ್ಲಿ 72 ಗಂಟೆಯ ಉಪವಾಸ ಪ್ರಾರ್ಥನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಮಯ ಬೆಳಿಗ್ಗೆ 8ರಿಂದ 10 ತನಕ. 4 ಹಾಗೂ 5ಕ್ಕೆ ಸಾಯಂಕಾಲ 6ರಿಂದ 8 ತನಕ ತುಬ್ಲಿಯಲ್ಲಿ ಬ್ರದರ್ ಪ್ರಕಾಶ್ ಪಿಂಟೋರವರ ಮನೆಯಲ್ಲಿ, ಮನಮದಲ್ಲಿ ಪಾಸ್ಟರ್ ವೆಲರಿನ್ರವರ ಮನೆಯಲ್ಲಿ ನಡೆಸಲ್ಪಡುತ್ತದೆ. ತಾವೆಲ್ಲರೂ ಈ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಬರುವ ಶುಕ್ರವಾರ ಹಾಗೂ ಅದರ ಮೇಲಿನ ಶುಕ್ರವಾರ ತಾರೀಕು 3ನೇ ತಾರೀಕು ಶುಕ್ರವಾರ, 6ನೇ ತಾರೀಕು ಸೋಮವಾರ, 10ನೇ ತಾರೀಕು ಶುಕ್ರವಾರದ ಆರಾಧನೆಯಲ್ಲಿ ಪಾಸ್ಟರ್ ಸುನಿಲ್ ರವರು ಸಂದೇಶ ನೀಡಲಿಕ್ಕಿದ್ದಾರೆ. 3ನೇ ತಾರೀಕು ಹಾಗೂ 10ನೇ ತಾರೀಕಿನಂದು ಬೈಬಲ್ ಸ್ಟಡಿಯನ್ನು ಪಾಸ್ಟರ್ ಸುನಿಲ್ ರವರು ತೆಗೆದುಕೊಳ್ಳುತ್ತಾರೆ. ಕೆಲವು ಬದಲಾವಣೆಯನ್ನು ಗಮನಿಸಿ. 3ನೇ ತಾರೀಕಿನಂದು ಇರುವ ಸ್ತ್ರೀಯರ ಕೂಟವನ್ನು 17ನೇ ತಾರೀಕಿಗೆ ಮುಂದೂಡಲಾಗುತ್ತದೆ. 10ನೇ ತಾರೀಕಿಗೆ ಇರುವಂಥ ಯೂತ್ ಮೀಟಿಂಗನ್ನು 24ನೇ ತಾರೀಕಿಗೆ ಮುಂದೂಡಲಾಗುತ್ತದೆ. ಬರ್ತ್ಡೇಸ್. ರೊನಾಲ್ಡ್ ಬಂಗೇರಾ 2ನೇ ತಾರೀಕು ಗುರುವಾರದಂದು. ಆ್ಯನಿವರ್ಸರಿ ಸಿಸ್ಟರ್ ಹೆಲೆನ್ ಫೆರ್ನಾಂಡಿಸ್ 3ನೇ ತಾರೀಕು ಶುಕ್ರವಾರದಂದು. ಇವರೆಲ್ಲರನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪಿಸಿಕೊಳ್ಳಬೇಕಾಗಿ ವಿನಂತಿ. ನಾನು ಕಾಣಿಕೆ ಹಾಗೂ ಹೊಸದಾಗಿ ಬಂದವರಿಗೆ ಹಾಗೂ ಬರ್ತ್ಡೇಸ್ ಅವರಿಗೆ ಪ್ರಾರ್ಥಿಸೋಕ್ಕೋಸ್ಕರ ಬ್ರದರ್ ಆಲಿವರ್ ಹೆನ್ರಿ ಅವರನ್ನು ಮುಂದೆ ಕರೆಯುತ್ತಿದ್ದೇನೆ. ಪ್ರಾರ್ಥಿಸುವ. ಕರ್ತನಲ್ಲಿ ಪ್ರೀತಿಯಾದ ಯೇಸು ಸ್ವಾಮಿ, ಈ ಮಧ್ಯಾಹ್ನ ವೇಳೆಯಲ್ಲಿ ಸ್ವಾಮಿ ನಾವು ನಿಮ್ಮ ಪಾದದ ಸನ್ನಿಧಿಯಲ್ಲಿ ಬಂದು ಸ್ತುತಿಸುವಂಥ ಭಾಗ್ಯವನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಈ ಕಾಣಿಕೆಯನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಟ್ಟಿದ್ದೇವೆ ತಂದೆ. ಈ ಕಾಣಿಕೆಯು ನಿಮ್ಮ ಸೇವೆಗಾಗಿ ಉಪಯೋಗಿಸಲ್ಪಡಲಿ. ಈ ಕಾಣಿಕೆಯನ್ನು ಕೊಟ್ಟಂಥ ಕೈಗಳನ್ನು, ಕೊಡದಂಥ ಕೈಗಳನ್ನು ಆಶೀರ್ವದಿಸಿ ತಂದೆ. ಅಪ್ಪ ತಂದೆ, ಆ್ಯನಿವರ್ಸರಿಯನ್ನು ಆಚರಿಸುವಂಥ, ಬರ್ತ್ಡೇಯನ್ನು ಆಚರಿಸುವಂಥ ಪ್ರತಿಯೊಂದೊಂದು ಮಕ್ಕಳನ್ನು ಆಶೀರ್ವದಿಸಿ ತಂದೆ. ಯೇಸು ಸ್ವಾಮಿ ಅವರನ್ನು ಹೊಸ ವರ್ಷದಲ್ಲಿ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಎಲ್ಲವನ್ನು ಕೊಟ್ಟು ನೀವು ಆಶೀರ್ವಾದಿಸಿ ನಡೆಸಿದ್ದೇನೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಈ ಸಮಯಕ್ಕೆ ನಾವು ವಾಕ್ಯ ಭಾಗಕ್ಕೆ ನಾವು ಹೋಗುವ. ನಾವು
ಕೈ ಚಪ್ಪಲಿ ತಟ್ಟುದ ಪಾಸ್ಟರ್ ವೆದರಿ ನಾವು ಮುಂದೆ ಕರೆಯುವ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಕರ್ತ ನಮಗೆ ಸ್ತೋತ್ರವಾಗಲಿ. प्रभु की स्तुति हो. ಇಂದು ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವವರಾಗಿದ್ದೇವೆ. आज के दिन हम प्रभु के भोजन में भाग लेने वाले हैं. ಈ ವರ್ಷದ 9 ತಿಂಗಳು ಈಗಾಗಲೇ ಕಳೆಯುವಂತೆ ಕರ್ತನು ಕೃಪೆ ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. और इस साल के 9 महीने बिताने के सब प्रभु ने कृपा दिया, इसलिए उसको धन्यवाद कहते हैं. ಹಾಲೆಲೂಯ. ಕೇವಲ 3 ತಿಂಗಳು ಈ ವರ್ಷದ ನಮ್ಮ ಮುಂದೆ ಇದೆ. और सिर्फ 3 महीने बाकी है. ಈ 3 ತಿಂಗಳು ಕರ್ತನು ನಮ್ಮ ನಡುವೆ ಅದ್ಭುತವನ್ನು ಮಾಡಲು ಬಯಸುತ್ತಾನೆ. और ये 3 महीने में प्रभु हमारे बीच में अद्भुत कार्य करना चाहता है. ಹಾಲೆಲೂಯ. हालेलुया. ಹಾಲೆಲೂಯ. ಎಷ್ಟು ಜನ ನಂಬುತ್ತೀರಿ ಪ್ರಭು ಕಾರ್ಯವನ್ನು ಮಾಡಲು ಬಯಸ್ತಾನೆ ಎಂಬುದಾಗಿ? ಹಾಲೆಲೂಯ. और कितने जने विश्वास करते हैं कि प्रभु कार्य करना चाहता है. ಬರುವ ವಾರದಲ್ಲಿ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಕೂಡಿ ಬರಲಿದ್ದೇವೆ. और आगे के दिनों में हम उपवास प्रार्थना में आने वाले हैं. ಇಲ್ಲಿ ಸಹೋದರ ಆಗಾಗಲೇ ಹೇಳಿದಂತೆ 10 ಅಂಶಗಳನ್ನು ಇಡಲಾಗಿದೆ. ಇದಕ್ಕಾಗಿ ನೀವು ಸತತವಾಗಿ ಪ್ರಾರ್ಥನೆಯಲ್ಲಿ ಇಡೀರಿ. और जैसे कि भाई ने कहा 10 अंशों को आपके सामने रखा गया है और उसके लिए आप हमेशा प्रार्थना कीजिए. ನಾನು ನಂಬುತ್ತೇನೆ ಈ ಕೂಟದ ಮುಂಚೆ ನಮ್ಮಿಂದ ಅನೇಕ ಜನರು ಸುವಾರ್ತೆಯನ್ನು ಕೇಳಿ ರಕ್ಷಣೆ ಹೊಂದುವಂತೆ ಕರ್ತನು ಕಾರ್ಯ ಮಾಡುತ್ತಾ ಇದ್ದಾನೆ. और पासवान विश्वास करते हैं कि इस प्रार्थना जो सभा अरेंज किया गया उससे पहले ही बहुत ही लोग परमेश्वर के वचन को सुनकर उद्धार पाने वाले हैं. ಏಕೆಂದರೆ ಈಗಾಗಲೇ ನಮ್ಮ ಯೂತ್ನಿಂದ ನಮ್ಮ ಸಹೋದರರು ಅನೇಕ ಕ್ಯಾಂಪ್ ಮೀಟಿಂಗ್ಗಳಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಇದ್ದಾರೆ. ನಿಜವಾಗಲೂ ನಿಮ್ಮೆಲ್ಲರ ಪ್ರಾರ್ಥನೆ ಅವಶ್ಯಕತೆ ಇದೆ. और जैसा कि हम जानते हैं जवान की सभा से बहुत लोग जा रहे हैं वहाँ यहाँ कैंपों में जाकर वचन सुना रहे हैं और इसके लिए आपका प्रार्थना जरूरी है. ಹೌದು, ನಾವು ಇಲ್ಲಿ ಹಲವಾರು ಅಂಶಗಳನ್ನು 10 ಅಂಶಗಳನ್ನು ಅಲ್ಲಿ ಇಡಲಾಗಿದೆ. और जैसे कि 10 अंशों को आपके सामने रखा गया है. ಮೊದಲನೇದಾಗಿ ಕೆಲವು ಅವಶ್ಯಕತೆಗಳು ಈ ಕೂಟದ ವೆಚ್ಚಕ್ಕಾಗಿ. और सबसे पहले हम देखते हैं कि इस सभा के लिए जो जरूरत है हम देखते हैं वो खर्चा जो है ದೇವ ಸೇವಕರಿಗಾಗಿ और परमेश्वर के सेवक के लिए. ಸೂಚಕ ಕಾರ್ಯ ಹಾಗೂ ಅದ್ಭುತ ಕಾರ್ಯಗಳ ಮೂಲಕ ಜನರು ಬಿಡುಗಡೆ ಹೊಂದಿಕೊಳ್ಳುವಂತೆ. और उतने ही नहीं हम देखते हैं अद्भुत कार्यों के द्वारा और चमत्कार के द्वारा लोग छुटकारा पाने के लिए. ಆ ದಿವಸದ ಆರಾಧನಾ ತಂಡಗೋಸ್ಕರ, ಸೇವೆಯಲ್ಲಿ ಪಾಲ್ಗೊಳ್ಳುವಗೋಸ್ಕರ ಹಾಗೂ ಟ್ರಾನ್ಸ್ಪೋರ್ಟ್ಗೋಸ್ಕರ ನಾವು ಸತತವಾಗಿ ಪ್ರಾರ್ಥಿಸುವ. और उस दिन के आराधना के लिए उतना ही नहीं जो उसमें भाग लेने वालों के लिए और सेवकाई के लिए और उतना ही नहीं हम देखते हैं ट्रांसपोर्ट के लिए प्रार्थना करें. ಈ ಕೂಟದ ನಂತರ ನಮ್ಮ ಹಾಲ್ ತುಂಬಬೇಕಾಗಿದೆ. और उतना ही नहीं इस सभा होने के बाद हमारा जो हॉल है भरना चाहिए. ಹಾಲೆಲೂಯ. हालेलुया. ಅದಕ್ಕಾಗಿ ನಾವು ಈ ಬರುವ 4th, 5th and 6th ಅಂದರೆ ಶನಿವಾರ, ಆದಿತ್ಯವಾರ, ಸೋಮವಾರ 3 ದಿವಸಗಳು और इसलिए हम ये जो आने वाले हफ्तों में 4th, 5th और 6th को 3 दिन में ಬೆಳಿಗ್ಗೆ 8 ರಿಂದ 10 ಗಂಟೆವರೆಗೆ ಇಲ್ಲಿ ಕೂಡಿ ಬರಲಿದ್ದೇವೆ. और सभा के सवेरे के 8 बजे से लेकर 10 बजे तक यहाँ इकट्ठे होने वाले हैं. ಹಾಗೂ ಸಾಯಂಕಾಲ ದಿವಸ ನಾವು ಆಗಾಗಲೇ ಹೇಳಿದಂತೆ ಮನಾಮದಲ್ಲಿ ನಮ್ಮ ಮನೆಯಲ್ಲಿ ಹಾಗೂ ಈ ಕಡೆಯಿಂದ ತೂಬ್ಲಿ ಸೈಡ್ನಲ್ಲಿ ಸಹೋದರ ಪ್ರಕಾಶ್ ಪಿಂಟರ್ ಅವರ ಮನೆಯಲ್ಲಿ ನಾವು ಅಲ್ಲಿಯೂ ಸಾಯಂಕಾಲ 6 ರಿಂದ 8 ಗಂಟೆವರೆಗೆ ಕೂಡಿ ಬರಲಿದ್ದೇವೆ. और जैसे कि पहले कहा कि सांझ के समय में सांझ के समय 6 बजे से लेकर 8 बजे तक पासवान के घर पे और उतना ही नहीं ब्रदर प्रकाश पिंटो के घर पे हम आने वाले हैं. ಇದಕ್ಕಾಗಿ ನೀವು ಸತತವಾಗಿ ಪ್ರಾರ್ಥಿಸಿ ಇದರಲ್ಲಿ ಪಾಲ್ಗೊಂಡು ಇದರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುವವರಾಗಿದ್ದೇವೆ. और इसके लिए आप प्रार्थना कीजिए और उतना ही इसमें भागीदारी होकर आप आशीष को पा लीजिए. ಹಾಲೆಲೂಯ. हालेलुया. ಈ ಉಪವಾಸ ಪ್ರಾರ್ಥನೆಯಿಂದ ನಾವು ಏನನ್ನು ಬದಲಾಯಿಸುವುದಿಲ್ಲ, ದೇವರನ್ನು ಬದಲಾಯಿಸಲು ಸಾಧ್ಯವಿಲ್ಲ. और इस उपवास प्रार्थना के द्वारा हम किसी को बदल नहीं देते या किसी को बदल नहीं सकते. ಆದರೆ ದೇವರ ಸನ್ನಿಧಿಯಲ್ಲಿ ನಾವು ನಮ್ಮನ್ನೇ ಬದಲಾಯಿಸುವಂತೆ ಕರ್ತನು ಕೃಪೆ ಕೊಡುವವನಾಗಿದ್ದಾನೆ. लेकिन परमेश्वर के सम्मुख में हम अपने आप को बदलने के सब प्रभु हमें कृपा देता है. ಹಾಲೆಲೂಯ. हालेलुया. ಹಾಲೆಲೂಯ. हालेलुया. ನಾವು ನಮ್ಮನ್ನೇ ಬದಲಾಯಿಸುವಾಗ
ಸುತ್ತಮುತ್ತಲಿನ ವಾತಾವರಣ ನಾವು ಬದಲಾಯಿಸಲು ಸಾಧ್ಯವಿದೆ. हम अपने आप को बदलते समय हम देखते हैं कि हमारे जो आसपास को भी हम बदल सकते हैं. ಹಾಲೆಲೂಯಾ. हालेलुया. ಕರ್ತನಿಗೆ ಸ್ತೋತ್ರವಾಗಲಿ. प्रभु का धन्यवाद हो. ನಾವು ವಾಕ್ಯವನ್ನು ಧ್ಯಾನಿಸುವ ಈ ವೇಳೆಯಲ್ಲಿ हम वचन का ध्यान करेंगे. ಲೂಕನು ಬರೆದ ಸುವಾರ್ತೆ लूक की किताब में 9ನೇ ಅಧ್ಯಾಯ 1-2 ವಚನ. 9वां अध्याय का पहला और दूसरा वचन. ನಾವು ಪ್ರಾರ್ಥಿಸುವ ಈ ವೇಳೆಯಲ್ಲಿ हम प्रार्थना करेंगे. ಕರ್ತನ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. प्रभु इस समय के लिए आपको धन्यवाद करते हैं. ಹೌದು ಸ್ವಾಮಿ, ಈ ವೇಳೆಯಲ್ಲಿ ಕರ್ತನ ನಿನ್ನ ವಾಕ್ಯದ ಮುಖಾಂತರ ನಮ್ಮ ಇಲ್ಲಿರುವ ಪ್ರತಿಯೊಬ್ಬನಿಗೆ ನೀನು ಮಾತನಾಡಬೇಕಾಗಿ ಬೇಡಿಕೊಳ್ಳುವನಾಗಿದ್ದೇನೆ. और इस समय में आपके वचन के द्वारा हर एक से बातें करने के लिए हम विनती करते हैं. ಹೌದು ಸ್ವಾಮಿ, ಗಮನವಿಟ್ಟು ನಿನ್ನ ವಾಕ್ಯವನ್ನು ಕೇಳಿಕೊಂಡು ನಿನ್ನ ಆತ್ಮದ ಬಲದಿಂದ ಒಬ್ಬವನ್ನು ನಡೆಸಬೇಕಾಗಿ ಬೇಡುವನಾಗಿದ್ದೇನೆ. और ध्यान देकर आपका वचन सुनने कैसा आपकी कृपा से हमें चलाने के लिए मांगते हैं. ಹೌದು ಸ್ವಾಮಿ, ವಾಕ್ಯವನ್ನು ಕೊಡುವ ನನ್ನನ್ನು ಭಾಷಾಂತರಿಸುವ ಸಹೋದರಿಯನ್ನು ಕರ್ತನ ನ್ಯಾಸಕ್ಕೆ ಸಮರ್ಪಿಸನಾಗಿದ್ದೇನೆ. प्रभु वचन देने वाले पासवान का और उतने ने भाषांतर करने वाले मैं अपने आप को आपके पवित्र हाथों में सौंपती हूँ. ಯೇಸುವಿನ ನಾಮದಲ್ಲಿ ತಂದೆಯೇ, यीशु मसीह के नाम से प्रभु. ಆಮೆನ್. आमीन. ಹಾಲೆಲೂಯಾ. हालेलुया. ಇಲ್ಲಿ ಲೂಕ 9ನೇ ಅಧ್ಯಾಯದಲ್ಲಿ ಮೊದಲನೇ ವಚನ ನಾವು ನೋಡುತ್ತೇವೆ. यहाँ लूक की किताब में 9वां अध्याय का पहला वचन हम देखते हैं. ಆತನು 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲ ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಹಾಗೂ ಅಧಿಕಾರಗಳನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಅಸ್ವಸ್ಥರಾದವರನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳುಹಿಸಿದನು. फिर उसने 12 को बुलाकर उन्हें सब दुष्टात्माओं और बीमारियों को दूर करने की सामर्थ्य और अधिकार दिया और उन्हें परमेश्वर के राज्य का प्रचार करने और बीमारी को अच्छा करने के लिए भेजा. ಹಾಲೆಲೂಯಾ. हालेलुया. ಇಲ್ಲಿ ನಾನು ಮಾತನಾಡುವ ಈ ಸಂದೇಶದ ಶೀರ್ಷಿಕೆ ಹೀಗಿದೆ, ಶಕ್ತಿ ಮತ್ತು ಅಧಿಕಾರ. और इस संदेश का शीर्षक इस तरह है, शक्ति और अधिकार. ಹಾಲೆಲೂಯಾ. हालेलुया. ಶಕ್ತಿ ಹಾಗೂ ಅಧಿಕಾರ ನನಗೆ ನಿಮಗೆ ಇಂದು ಕೊಡಲ್ಪಟ್ಟಿದೆ ಪ್ರಿಯರೇ. और शक्ति और अधिकार जो आज आपको और हमको दिया गया है प्रियो. ನಾವು ಬದಿಯಲ್ಲಿಯವರಿಗೆ ಹೇಳೋಣ, ಶಕ್ತಿ ಮತ್ತು ಅಧಿಕಾರ ನಿನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. हमारे साथ जो बैठे उनसे कहेंगे कि शक्ति और अधिकार आपको दिया गया है. ಹಾಲೆಲೂಯಾ. हालेलुया. ಲೂಕ 9ನೇ ಅಧ್ಯಾಯ 1-2 ವಚನ ನಾವು ಮತ್ತಾಯನ ಸುವಾರ್ತೆಯಲ್ಲಿಯೂ ಈ ಒಂದು ವಾಕ್ಯವನ್ನು ಕಾಣಬಹುದು ಹಾಗೂ ಮಾರ್ಕನ ಸುವಾರ್ತೆಯಲ್ಲಿ ನಾವು ಇದನ್ನು ಕಾಣಬಹುದು. और लूक की किताब में जो 9वां अध्याय में पहला दूसरा वचन जो है हम मत्ती की किताब में भी देख सकते हैं, मरकुस की किताब में भी देख सकते हैं. ಅಂದರೆ ಇಲ್ಲಿ ಶುವರ್ ಮಾಡ್ತಾರೆ, 3 ಸುವಾರ್ತಿಕರು ಇದನ್ನು ಅದರ 3 ಸಂದೇಶಗಳಲ್ಲಿ ಅವರು ಬರೆಯುತ್ತಾ ಇದ್ದಾರೆ. इसका मतलब है कि हम ये बात यहाँ श्योर करते हैं कि ये तीनों किताबों में लिखा गया है. ಅಲ್ಲಿ ಆದ್ದರಿಂದ ಇದು ಬಹಳ ಮುಖ್ಯವಾದ ವಿಷಯವಾಗಿದೆ. और इसलिए बहुत ही मुख्य विषय है. ಬದಿಯಲ್ಲಿ ಹೇಳೋಣ, ಅಧಿಕಾರ ಹಾಗೂ ಶಕ್ತಿ ಮುಖ್ಯವಾದ ವಿಷಯವಾಗಿದೆ. आपके जो साथ में बैठे उनसे कहेंगे कि अधिकार शक्ति जो है वो बहुत मुख्य बात है. ಪ್ರೈಸ್ ದ ಲಾರ್ಡ್. प्रभु की स्तुति हो. ಹಾಲೆಲೂಯಾ. हालेलुया. ಇದು ಯಾಕೆ ಮುಖ್ಯವಾದ ವಿಷಯ ಎಂಬುದಾಗಿ ಹೇಳುವುದಾದರೆ, और ये क्यों मुख्य बात ऐसा कहे तो ಅಲ್ಲಿ ನೋಡುತ್ತೇವೆ, ಏದೆನ್ ವನದಲ್ಲಿ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು. हम देखते हैं कि एदन के बगीचा में परमेश्वर ने अपने स्वरूप में मनुष्य को उत्पन्न किया. ಅದರ ಜೆನೆಸಿಸ್ 1:28 ನಾವು ನೋಡುತ್ತೇವೆ, 1ನೇ ಭಾಗ ಭೂಮಿಯಲ್ಲಿ ತುಂಬಿ ಅದನ್ನು ವಶ ಮಾಡಿಕೊಳ್ಳಿರಿ ಎಂಬುದಾಗಿ ಆಜ್ಞೆ ಆಗಿತ್ತು. और वहाँ हम पहले अध्याय में 28 वचन में देखते हैं कि परमेश्वर ने ऐसा आज्ञा दिया कि तुम इस धरती पर फैल जाओ और फूलो फलो. ಅಲ್ಲಿ ನೋಡುತ್ತೇವೆ, ದೇವರು ಅಲ್ಲಿ ಅಧಿಕಾರವನ್ನು ಮನುಷ್ಯನಿಗೆ ಕೊಟ್ಟವನಾಗಿದ್ದನು. और उतना ही हम देखते हैं कि परमेश्वर ने वहाँ अधिकार मनुष्य को दिया था. ಆದರೆ ಇಂದು ನನ್ನ ನಿಮ್ಮ ದುರದೃಷ್ಟವೇನೋ ಆ ಅಧಿಕಾರವನ್ನು ಮನುಷ್ಯನು ಕಳ್ಕೊಂಡನು. लेकिन हमारा यह दुर्भाग्य हम देखते हैं कि उस अधिकार को मनुष्य ने खो दिया. ಆದರೆ ಒಂದು ಶುಭ ಸಂದೇಶ ಇಲ್ಲಿದೆ, ಗುಡ್ ನ್ಯೂಸ್ ನಮಗೆ ಇಂದು ಇದೆ. लेकिन एक शुभ संदेश हम देखते हैं, एक अच्छा संदेश हमें दिया गया है. ಹಾಲೆಲೂಯಾ. हालेलुया. ಅದು ನೋಡುತ್ತೇವೆ, ಆ ಕಂಡುಕೊಂಡಂತಹ ಅಧಿಕಾರವನ್ನು 2014 ಇಸವಿ ತಗ್ಗಿನಲ್ಲಿ ಕರ್ತನಾದ ಯೇಸು ಸ್ವಾಮಿಯು ತನ್ನ ಶಿಷ್ಯರನ್ನು ತನ್ನ ಬಳಿಗೆ ಕರೆಯುತ್ತಾ ಇದ್ದಾನೆ.
और हम देखते हैं कि ये जो खोया हुआ अधिकार को प्रभु यीशु मसीह जो 2014 साल पहले अपने प्रभु अपने शिष्यों को बुलाकर कहता है, ನಾವು ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಅದ್ಭುತಗಳನ್ನು ನೋಡಿದರೂ ಈ ಅಧಿಕಾರವನ್ನು ಯಾರು ಕೊಡಲು ಸಾಧ್ಯವಾಗಲಿಲ್ಲ. हम पुराना नियम में कितने अद्भुत कार्य को देखे तो भी ये अधिकार किसी दे नहीं सके. ಆದರೆ ಇಂದು ಇಲ್ಲಿ ನೋಡುತ್ತೇವೆ, ಯೇಸು ಸ್ವಾಮಿಯು ಅಲ್ಲಿ 12 ಜನ ತನ್ನ ಶಿಷ್ಯರನ್ನು ಕರೆದು ಹೇಳುತ್ತಾ ಇದ್ದಾನೆ. लेकिन यहाँ हम देखते हैं यीशु मसीह अपने 12 शिष्यों को बुलाकर कहता है. ಅಲ್ಲಿ ನೋಡುತ್ತೇವೆ ಸಾಮಾನ್ಯ ಜನರಾದ ಬೆಸ್ತರನ್ನು ಆತನು ಕರೆದನು. यहाँ हम देखते हैं कि जो मछली पकड़ने वाले थे उन्हें बुलाकर यीशु मसीह कहता है. ಹಾಲೆಲೂಯ. हालेलुया. ಒಂದು ಸಾಧಾರಣ ಮನುಷ್ಯರನ್ನು ಆತನು ಕರೆದವನಾಗಿದ್ದನು. वो एक साधारण व्यक्तियों को बुलाता है ಅದೇ ಮೀನು ಹಿಡಿಯುವ ಬೆಸ್ತರನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಆತನು ಮಾಡಿದನು. और मछली पकड़ने वाले को हम देखते हैं मनुष्य पकड़ने वाले मछुआरे बना देता है. ನಾವು ನೋಡಿದಾದ್ರೆ ಆ ದಿವಸ ಆ ಫರಿಸಾಯರು, ಶಾಸ್ತ್ರಿಗಳು ಅಥವಾ ತತ್ವಜ್ಞಾನಿಗಳು, ಅಲ್ಲಿ ಅನೇಕ ಜ್ಞಾನವಂತರು ಅಲ್ಲಿ ಇದ್ದರು. हम देखते हैं कि उस समय में वहाँ शास्त्री थे, फारिसी थे और उतने ही अनेक जो हम देखते हैं ज्ञानी व लोग वहाँ थे. ಆದರೆ ಕರ್ತನಾದ ಯೇಸು ಸ್ವಾಮಿಯು ಅಲ್ಲಿ ನೋಡುತ್ತೇವೆ ಸಾಧಾರಣ ಸಾಮಾನ್ಯ ಜನರಂತ ಬೆಸ್ತರನ್ನು ಆತನು ಕರೀತಾ ಇದ್ದಾನೆ. लेकिन प्रभु यीशु मसीह जो ऐसे साधारण व्यक्तियों जो मछुआरे थे उन्हें बुलाता है. ಹಾಲೆಲೂಯ. हालेलुया. ಅದೇ ಪ್ರಿಯರೇ, ನನಗೆ ಮತ್ತು ನಾವು ನೀವು ಇಂದು ಸಾಮಾನ್ಯ ಜನರಾಗಿದ್ದೇವೆ. और उसी तरह हम भी देखते हैं आप और हम जो एक सामान्य व्यक्ति हैं. ಇಂದು ನನಗೆ ನಿಮಗೆ ಕರೆದು ಅಧಿಕಾರವನ್ನು ಆತನು ಕೊಡುತ್ತಾ ಇದ್ದಾನೆ. और आज के दिन में वो आपको और हमें बुलाकर ये अधिकार देता है. ಹಾಲೆಲೂಯ. हालेलुया. ನಾವು ಸಾಮಾನ್ಯ ಜನರೊಂದು ಹೊರಗಿನಿಂದ ಕಾಣಬಹುದು, हम सामान्य ऐसे बाहर से दिख सकते हैं. ಆದರೆ ನಾವು ನೋಡುತ್ತೇವೆ, ದೇವರ ವಾಕ್ಯವನ್ನು ನೋಡುತ್ತೇವೆ, ಆತನು ದೇವ ಸ್ವಭಾವದಲ್ಲಿ ಪಾಲುದಾರರಾಗಿ ನಮ್ಮನ್ನು ಮಾಡಿದ್ದಾನೆ. लेकिन परमेश्वर के वचन में हम देखते हैं कि उसके स्वभाव में भागीदारी उसने हमें बनाया है. ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ನಮಗೆ ಕೊಟ್ಟಿದ್ದಾನೆ. और परमेश्वर के बच्चे होने का अधिकार उसने हमें दिया है. ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನಮಗೆ ಆರಿಸಿದ್ದಾನೆ. और प्रभु यीशु मसीह के द्वारा उसे जो समर्पित यज्ञ है चढ़ाने के साथ उसने अनुग्रह किया है. ಪವಿತ್ರ ಯಾಜಕ ವರ್ಗದವರು ಎಂಬುದಾಗಿ ನನ್ನನ್ನು ನಿಮ್ಮನ್ನು ಇಂದು ದೇವರ ವಾಕ್ಯ ಕರೆಯುತ್ತಾ ಇದೆ. और परमेश्वर का वचन हमें बुलाता है कि हम पवित्र याजकों का समाज हैं. ಹಾಲೆಲೂಯ. हालेलुया. ಅದೇ ಪೌಲನು ಅಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾ ಇದ್ದಾನೆ, ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನು ಹೇಳುತ್ತೇವೆ ಎಂಬುದಾಗಿ. और वही हम कुरिन्थियों की किताब में देखते हैं कि पौलुस कहता है कि छुपी हुई बातों को दिखाने के लिए परमेश्वर का तत्व ज्ञान, परमेश्वर का ज्ञान जरूरी है. ಹೌದು, ಲೌಕಿಕ ಜ್ಞಾನವು ನಮಗೆ ಇಲ್ಲದಿರಬಹುದು, हम देखते दुनिया का ज्ञान हमें नहीं है, ಆದರೆ ದೇವರ ಜ್ಞಾನವನ್ನು ನಾವು ಇಂದು ಪಡೆದುಕೊಂಡಿದ್ದವರಾಗಿದೆ. लेकिन परमेश्वर का ज्ञान हमने पाया है. ಹಾಲೆಲೂಯ. हालेलुया. ಅಲ್ಲಿ 1 ಕೊರಿಂಥ 2:7 ಓದೋಣ ಈ ವೇಳೆಯಲ್ಲಿ. पहला कुरिन्थियों का 2 अध्याय का 7वां वचन हम पढ़ेंगे. ಸಾಕು ಸಿಸ್ಟರ್. 7ನೇ ವಚನ. परंतु हम परमेश्वर का वह गुप्त ज्ञान भेद की रीति पर बताते हैं जिसे परमेश्वर ने सनातन से हमारी महिमा के लिए ठहराया. ಇಲ್ಲಿ ನೋಡುತ್ತೇವೆ, ಗುಪ್ತವಾಗಿದ್ದ ಅಲ್ಲಿ ಜ್ಞಾನವನ್ನು ಅಲ್ಲಿ ದೇವರು ನಮಗೆ ಪ್ರಕಟಪಡಿಸುತ್ತಾನೆ. यहाँ हम देखते हैं कि गुप्त ज्ञान को प्रभु हमें प्रकट करता है. ಅದೇ ಹೇಳ್ತಾನೆ ಪೌಲನು, ಮರೆಮಾಡಿದ ಜ್ಞಾನವೇ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. वही पौलुस कहता है कि छुपी हुई ज्ञान है. ಹಾಲೆಲೂಯ. हालेलुया. ಅದೇ ನೋಡ್ತೇವೆ 2 ಕೊರಿಂಥ 10:3 ಮತ್ತು 4ನೇ ವಚನದಲ್ಲಿ ನಾವು ನೋಡುವುದಾದ್ರೆ, वही हम 2 कुरिन्थियों 10वां अध्याय का 3 और 4वां वचन में हम देखते हैं. क्योंकि यद्यपि हम शरीर में चलते फिरते हैं तो भी शरीर के अनुसार नहीं लड़ते, क्योंकि हमारी लड़ाई की हथियार शारीरिक नहीं पर गढ़ों को ढा देने के लिए परमेश्वर के द्वारा सामर्थ्य है. ಇಲ್ಲಿ ನಾವು ನೋಡುತ್ತೇವೆ, ನಾವು ಲೋಕದಲ್ಲಿ ಇದ್ದೇವೆ, यहाँ हम देखते हैं हम दुनिया में हैं,
ಅಲ್ಲಿ ಹೇಳ್ತಾನೆ, ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ನಾವು ಯುದ್ಧ ಮಾಡುವವರಲ್ಲ. और यहाँ कहता है कि दुनिया में तो है, हम है, लेकिन हम दुनिया के जैसे नहीं चलते. ಅಂದರೆ ಅದರ ಶಕ್ತಿ ಮತ್ತು ಅಧಿಕಾರವನ್ನು ಲೋಕದ ರೀತಿಯಲ್ಲಿ ನಾವು ಉಪಯೋಗಿಸುವವರಲ್ಲ ಎಂಬುದಾಗಿ. इसका मतलब है कि वो शक्ति और जो अधिकार है हम दुनिया की रीति से नहीं उपयोग करते. ಅಲ್ಲಿ ನೋಡ್ತೇವೆ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲದೆ ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. और यह वचन कहता है कि हमारी लड़ाई के हथियार शारीरिक नहीं पर घड़ों को डाल देने के लिए परमेश्वर के द्वारा सामर्थ्य है. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಹಾಗಾದರೆ ಶಕ್ತಿ ಮತ್ತು ಅಧಿಕಾರವನ್ನು ಆತನು ನಮಗೆ ಇಂದು ಕೊಟ್ಟಿದ್ದಾನೆ ಪ್ರಿಯರೇ. इसका मतलब है कि शक्ति और अधिकार उसने हमें दिया है प्रियो. ಅಲ್ಲಿ ನೋಡ್ತೇವೆ 9ನೇ ಅಧ್ಯಾಯ 1ನೇ ವಚನದಲ್ಲಿ ಲೂಕ, वहाँ हम लूक की किताब में 9वां अध्याय का पहला वचन में हम देखते हैं. ಅಲ್ಲಿ ಯೇಸು ಸ್ವಾಮಿಯು 11 ಮಂದಿ ಶಿಷ್ಯರನ್ನು ಕರೆಯುತ್ತಾ ಇದ್ದಾನೆ. 12 यीशु मसीह 12 शिष्यों को बुलाता है. 12 ಅಂದ್ರೆ ನಾನು 11 ಯಾಕಂತ ಹೇಳ್ತಾ ಇದ್ದೇನೆ ಅಂದ್ರೆ ಇಸ್ಕರಿಯೋತ ಯೂದನನ್ನು ಅಲ್ಲಿ ತೆಗಿತಾ ಇದ್ದೇನೆ. यहाँ वो 11 इसलिए कहते हैं कि इस्करियोत यूद जो है उसे निकाल देते हैं. ಆದರೆ ನಾವು ನೋಡ್ತೇವೆ ಇಲ್ಲಿ 12 ಶಿಷ್ಯರನ್ನು ಯೇಸು ಕರೀತಾ ಇದ್ದಾನೆ. यहाँ हम देखते हैं 12 शिष्यों को यहाँ यीशु मसीह बुलाते हैं. ಇಸ್ಕರಿಯೋತ ಯೂದನು ಅಲ್ಲಿ ಕರೆದಾಗ ಆತನು ಅವರೊಂದಿಗೆ ಇದ್ದ. और वहाँ बुलाते समय यहूदा भी वहाँ था. ಆದರೆ ಯೇಸು ಸ್ವಾಮಿ ಆತವರ ಹೃದಯವನ್ನು ಬಲ್ಲದವನಾಗಿದ್ದ, ಆತನು ಏನು ಮಾಡಲಿಕ್ಕೆ ಹೋಗಿದ್ದಾನೆ ಎಂಬುದಾಗಿ ಸರ್ವವನ್ನು ತಿಳಿದವನಾಗಿದ್ದ. और वहाँ हम देखते हैं यीशु मसीह जानता था कि वो क्या करने जा रहा है. ಹಾಲೆಲೂಯಾ. हालेलुया. ನನ್ನ ಕರ್ತನು ಸರ್ವವನ್ನು ತಿಳಿದವನಾಗಿದ್ದಾನೆ. और मेरा प्रभु जो सब कुछ जानता है. ಹಾಲೆಲೂಯಾ. हालेलुया. ನನ್ನ ಕರ್ತನು ನಿನ್ನನ್ನು ತಿಳಿದವನಾಗಿದ್ದಾನೆ. मेरा प्रभु जो आपको जानता है. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಬದಿಯಲ್ಲಿ ಇರುವವರಿಗೆ ಹೇಳುವ, ನನ್ನ ಕರ್ತನು ನಿನ್ನನ್ನು ತಿಳಿದವನಾಗಿದ್ದಾನೆ और ಎಂಬುದಾಗಿ. आपके पास जो बैठे उनसे कहेंगे कि मेरा प्रभु आपको जानता है. ಪ್ರೈಸ್ ದ ಲಾರ್ಡ್. प्रभु की स्तुति. हालेलुया. हालेलुया. ಹೌದು, ನಾವು ಇಲ್ಲಿ ಕುತ್ಕೊಳ್ಳುವ ಪ್ರತಿಯೊಬ್ಬರನ್ನು ಕರ್ತನು ಅರಿತವನಾಗಿದ್ದಾನೆ. और हम यहाँ जो बैठे हैं सबको प्रभु जानता है. ಹಾಲೆಲೂಯಾ. हालेलुया. ಹಾಗಾದ್ರೆ ನಾವು ನೋಡ್ತೇವೆ ಮುಂದೆ ಆತನು ಕರೀತಾ ಇದ್ದಾನೆ ಶಿಷ್ಯರಿಗೆ. और यहाँ हम देखते हैं शिष्यों को बुलाते हैं. ಅಲ್ಲಿ ನೋಡ್ತೇವೆ ನಾವು ಆತನ ಒಂದು ಅಧಿಕಾರವನ್ನು ಅವರಿಗೆ ಕೊಡ್ತಾ ಇದ್ದಾನೆ. और वो अपना अधिकार उन्हें देता है. ಅಲ್ಲಿ ಮುಂದೆ ನಾವು ನೋಡೋದಾದ್ರೆ ಮತ್ತಾಯ 10:7-8ರಲ್ಲಿ ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂದು ಸಾರಿರಿ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. और मत्ती की किताब में 10वां अध्याय में हम देखें तो कहता है कि स्वर्ग का राज निकट है, ऐसा तुम बताओ. यहाँ हम 7वां वचन में देखते हैं, और चलते चलते यह प्रचार करो, स्वर्ग का राज निकट आ गया है. 8वां वचन, बीमारों को चंगा करो, मरे हुओं को जिलाओ, कोड़ियों को शुद्ध करो, दुष्टात्माओं को निकालो. तुमने सेत में पाया है, सेत में दो. ಇಲ್ಲಿ ನೋಡ್ತೇವೆ ಪರಲೋಕ ರಾಜ್ಯದ ಸಮೀಪವಾಗಿತ್ತೆಂದು ಸಾರಿ ಹೇಳುತ್ತಾ ಹೋಗಿರಿ ಎಂಬುದಾಗಿ. और यहाँ हम देखते हैं कि स्वर्ग का राज निकट आ गया है, ऐसा तुम सुसमाचार सुनाओ. ಹೌದು, ಆತ ಹೇಳ್ತಾನೆ ಮುಂದಕ್ಕೆ, ರೋಗಿಗಳನ್ನು ಸ್ವಸ್ಥ ಮಾಡಿರಿ, वो आगे कहता है बीमारों को चंगा करो, ಸತ್ತವರನ್ನು ಬದುಕಿಸಿರಿ, मरे हुओं को जिलाओ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ ಎಂಬುದಾಗಿ. कोढ़ियों को शुद्ध करो, ದೆವ್ವಗಳನ್ನು ಬಿಡಿಸಿರಿ, और दुष्टात्माओं को निकालो. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ ಎಂಬುದಾಗಿ ಆತನು ಆಜ್ಞೆಯನ್ನು ಕೊಡುತ್ತಾ ಇದ್ದಾನೆ. तुमने सेत में पाया है, सेत में दो, ऐसा आज्ञा देता है. ಹಾಲೆಲೂಯಾ. हालेलुया. ಹಾಗಾದ್ರೆ ನನ್ನ ನಿನ್ನ ಕರ್ತವ್ಯವಾಗಿದೆ और इसलिए आपका और हमारा ये कर्तव्य है, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುವುದಾಗಿದೆ. और स्वर्ग का राज्य का सुसमाचार को सुनाना. ಹಾಲೆಲೂಯಾ. हालेलुया. ಅದಕ್ಕಾಗಿ ನಾನು ಹೇಳಿದೆ, ಈ ಮುಂದಿನ 3 ತಿಂಗಳಲ್ಲಿ ಕರ್ತನ ಈ ಸಭೆಯಲ್ಲಿ ಅದ್ಭುತವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ और ಎಂಬುದಾಗಿ. इसलिए पासवान ने कहा कि आगे के 3 महीने में प्रभु जो है अद्भुत कार्य करने वाले हैं इस सभा हालेलुया. में. हालेलुया. ಈ ಮುಂದಿನ ಬರುವ 3 ತಿಂಗಳಲ್ಲಿ ನಾವು ಅದ್ಭುತವಾಗಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ನಾವು ಸಾರಲು ಈ 3 ದಿವಸದ ಕನ್ವೆನ್ಷನ್ ಮೀಟಿಂಗ್ ಅನ್ನು ಇಟ್ಟಿದ್ದೇವೆ. और आगे के दिनों में हम देखते हैं कि अद्भुत कार्य और सुसमाचार को सुनाने के लिए इस मीटिंग को रखा गया है. ಹಾಲೆಲೂಯಾ. हालेलुया. ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ 10ನೇ ವಚನ ನೋಡುತ್ತೇವೆ. ಅಲ್ಲಿ ಮುಂದೆ 70 ಮಂದಿಯನ್ನು ಆತನು ಕಳಿಸಿದನು. और वही हम लूक की किताब में 10वां अध्याय में देखते हैं कि आगे वो 70 जन को भेजता है.
ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಮಾತನ್ನು ಕೇಳಿದರೆ ನನ್ನ ಮಾತನ್ನು ಕೇಳಿದ ಹಾಗೆ ಎಂಬುದಾಗಿ. वहाँ वो कहता है कि अगर लोग तुम्हारी बातों को सुनते तो मेरे बातों को सुनते हैं, ನಿಮ್ಮನ್ನು ಅಲಕ್ಷ್ಯ ಮಾಡಿದರೆ ನನ್ನನ್ನು ಅಲಕ್ಷ್ಯ ಮಾಡಿದಂತೆ, अगर वो तुम्हें धिक्कारते हैं तो मुझे धिक्कारते हैं, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳುಹಿಸಿದವನು ಅಲಕ್ಷ್ಯ ಮಾಡುವನಾಗಿದ್ದಾನೆ. और जो मुझे धिक्कारता है वो मुझे जो भेजता है उसे धिक्कारता है. ಹಾಲೆಲೂಯ. हालेलुया. ಹಾಗಾದರೆ ನಾವು ಯಾರು ಅಲಕ್ಷ್ಯ ಮಾಡಿದ್ದಾರೆ ಎಂಬುದಾಗಿ ನಾವು ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ. और इसलिए अगर कोई हमें धिक्कारते हैं तो हमें उनके लिए हमारे सर गर्म नहीं करना चाहिए. ಅದು ಅವರಿಗೂ ಮತ್ತು ಕರ್ತನಿಗೆ ಬಿಟ್ಟ ವಿಷಯ. वो प्रभु और उसको छोड़ा हुआ बात है. ಆದರೆ ನಮಗೆ ಅಧಿಕಾರ ಕೊಟ್ಟಿದೆ ನಾವು ಸುವಾರ್ತೆಯನ್ನು ಸಾರಬೇಕಾಗಿ. लेकिन हमें अधिकार दिया गया है कि हम सुसमाचार को सुनाना चाहिए. ನಿಮ್ಮನ್ನು ಯಾರಾದರೂ ಅಲಕ್ಷ್ಯ ಮಾಡಿದರೆ ಅದರ ಪರಿಣಾಮ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸೃಷ್ಟಿಕರ್ತನನ್ನು ಅಲಕ್ಷ್ಯ ಮಾಡಿದಂತೆ ಆಗಿದೆ. अगर तुम्हें कोई धिक्कारता है तो उसका परिणाम ये है कि वो स्वर्ग और धरती को बनाए और परमेश्वर को धिक्कारता है. ಹಾಲೆಲೂಯ. हालेलुया. ಹಾಲೆಲೂಯ. हालेलुया. ಹಾಗಾದರೆ ಬದಿಯಲ್ಲಿ ಇರುವವನಿಗೆ ಹೇಳೋಣ, ನೀನೇನು ತಲೆಕೆಡಿಸಿಕೊಳ್ಳಬೇಡ ಎಂಬುದಾಗಿ. और इसलिए आपके पास जो बैठे हैं उससे कहे कि आप सर गर्म मत कीजिए. ಕೆಲವು ಸರ್ತಿ ನಾವು ತುಂಬಾ ಏನು ಮಾಡ್ತೇವೆ, ತಲೆಕೆಡಿಸಿಕೊಳ್ಳುತ್ತೇವೆ. कई बार हम बहुत ही सर गर्म करते हैं. ಹಾಲೆಲೂಯ. ನಮಗೆ हालेलुया. ತಲೆಕೆಡಿಸಿಕೊಳ್ಬೇಕಂತ ಕರ್ತನು ಹೇಳ್ತಾ ಇಲ್ಲ. हमारा दिमाग खराब करना चाहिए ऐसा प्रभु नहीं कहता, ಆದರೆ ನಿಮ್ಮ ಕೆಲಸವನ್ನು ನೀವು ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ. लेकिन वो कहता है कि तुम्हारा काम जो है वो तुम करो. ಹಾಲೆಲೂಯ. हालेलुया. ಹಾಗಾದರೆ ಅಂದು 12 ಜನ ಹಾಗೂ 70 ಮಂದಿಯನ್ನು ಕರೆದ ಯೇಸು ಕ್ರಿಸ್ತನು, ಯೇಸು ಸ್ವಾಮಿ ಇಂದು ನನ್ನನ್ನು ನಿಮ್ಮನ್ನು ಕರೀತಾ ಇದ್ದಾನೆ. और उस दिन हम देखते हैं 12 शिष्यों को और 70 जन को जो यीशु मसीह ने बुलाया, वो हमें और आपको बुलाता है. ಆತನ ಒಂದು ಉದ್ದೇಶದಿಂದ ನಮಗೆ ಶಕ್ತಿ ಹಾಗೂ ಅಧಿಕಾರವನ್ನು ಕೊಟ್ಟವನಾಗಿದ್ದಾನೆ ಪ್ರಿಯರೇ. और एक उद्देश्य, वो शक्ति और अधिकार उसने हमें दिया है. ಹಾಲೆಲೂಯ. हालेलुया. ಅದೇ ನೋಡುತ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 10:17-20 ಅಲ್ಲಿ ನೋಡುತ್ತೇವೆ. वही मत्ती की किताब में 10वां अध्याय में हम देखते हैं 10ನೇ ಅಧ್ಯಾಯ 17 ಮತ್ತು 20ನೇ ವಚನ. 17 वचन से 20वां वचन, 17 वचन और 20वां वचन. वचन से परंतु लोगों से सावधान रहो, क्योंकि वे तुम्हें महासभाओं में सौंपेंगे और अपनी पंचायतों में तुम्हें कोड़े मारेंगे, क्योंकि बोलने वाले तुम नहीं हो परंतु तुम्हारे पिता का आत्मा तुम में बोलता है. ಹಾಲೆಲೂಯ. हालेलुया. ಅಲ್ಲಿ ಯಾರ್ತಾನೆ, ಕರ್ತನ ಆತ್ಮ ನಮ್ಮೊಂದಿಗಿದ್ದಾನೆ. यहाँ हम देखते प्रभु का आत्मा हमारे साथ है. ಹಾಲೆಲೂಯ. हालेलुया. ಆತನ ಕಾರ್ಯವನ್ನು ಮಾಡುವಾಗ ಆತನ ಆತ್ಮದೊಂದಿಗೆ ನಮ್ಮ ನಡೆಸುವನಾಗಿದ್ದಾನೆ ಪ್ರಿಯರೇ. और उसका कार्य हम करते समय उसकी आत्मा के तरफ वो हमें चलाता है प्रियो. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ 70 ಮಂದಿ ಶಿಷ್ಯರು ಸಂತೋಷವುಳ್ಳವರಾಗಿ ಹಿಂದೆ ಬರುವುದನ್ನು ನೋಡುತ್ತೇವೆ. वहाँ हम देखिए 70 लोग जो वो वापस खुशी से वापस आते हैं. ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ದೆವ್ವಗಳು ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. और वो कहते हैं कि दुष्टात्मा जो आपका नाम सुनकर, यीशु मसीह को कहते हैं कि आपका नाम सुनकर हमारे अधीन हो गए. ಇವರಿಗೆ ಬಹಳ ಸಂತೋಷವಾಯಿತು, ದೆವ್ವ ಅವರಿಗೆ ವಿಧೇಯರಾಯಿತು ಎಂಬುದಾಗಿ. और बहुत ही खुश हो गए क्योंकि जो दुष्टात्मा जो है इनके अधीन हो गए. ಅಲ್ಲಿ ನೋಡುತ್ತೇವೆ, ದುಷ್ಟಾತ್ಮ ಅವರಿಗೆ ವಿಧೇಯವಾದದಲ್ಲ, ಯೇಸುವಿನ ನಾಮಕ್ಕೆ ವಿಧೇಯರಾಗಿದ್ದಾಗಿದೆ. यहाँ हम देखते हैं कि दुष्टात्मा जो है उन्हें अधीन नहीं बल्कि यीशु मसीह के जो नाम है उसे अधीन हो जाते हैं. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಬರೆಯಲ್ಪಟ್ಟಿದೆ, ಕೇವಲ ಈ ಲೋಕದಲ್ಲಿ ಮಾತ್ರವಲ್ಲದೆ ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಇರುವುದು ಯೇಸುವಿನ ನಾಮಕ್ಕೆ ಅಡ್ಡ ಬೀಳಲೇಬೇಕು ಎಂಬುದಾಗಿ. और यहाँ हम देखते हैं परमेश्वर के वचन में कि सिर्फ इस दुनिया में बल्कि हम देखते स्वर्ग भूमि और पाताल में जो हर एक नाम यीशु मसीह के नाम से घुटना टेकेगी. ಹಾಲೆಲೂಯ. हालेलुया. ಹಾಲೆಲೂಯ. हालेलुया. ಹಾಗಾದರೆ ನಾನು ಮತ್ತು ನೀವು ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ. और इसलिए आप और हमें दिमाग खराब नहीं करना ಸ್ವರ್ಗ चाहिए. ಮರ್ತ್ಯ ಪಾತಾಳದಲ್ಲಿ ಮೇಲಾದ ನಾಮ ನನಗೆ ಮತ್ತು ನಿಮಗೆ ಎಂದು ಕೊಡಲ್ಪಟ್ಟಿದೆ. और स्वर्ग भूमि और पाताल में जो सबसे सर्वश्रेष्ठ नाम है वो नाम हमें दिया गया है. ಹಾಲೆಲೂಯ. हालेलुया. ಅದೇ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 28-29. और मरकुस की किताब में 9वां अध्याय का 22 और 23 वचन, 28 और 29 वचन, 28-29.
जब वो घर में आया तो उसके चेलों ने एकांत में उससे पूछा, हम उसे क्यों न निकाल सके? उसने उनसे कहा, यह जाति बिना प्रार्थना किसी और उपाय से नहीं निकल सकती। ಹಾಲೆಲೂಯ. हालेलुया। ಇಲ್ಲಿ ನೋಡುತ್ತೇವೆ ಪ್ರಾರ್ಥನೆಯ ಅವಶ್ಯಕತೆ ನಾವು ನೋಡ್ತಾ ಇದ್ದೇವೆ. यहाँ हम देखते हैं प्रार्थना की आवश्यकता है ಈ ಶಕ್ತಿ ಮತ್ತು ಅಧಿಕಾರವನ್ನು ಉಪಯೋಗಿಸಲು ಬೇರೆ ಏನು ಸೀಕ್ರೆಟ್ ಅದಕ್ಕಿಲ್ಲ. और ये शक्ति और अधिकार उपयोग करने के लिए कोई और सीक्रेट नहीं है। ಅಲ್ಲಿ ನೋಡುತ್ತೇವೆ ಈ ಶಕ್ತಿ ಮತ್ತು ಅಧಿಕಾರವನ್ನು ನಾವು ಬಲವಾಗಿ ಉಪಯೋಗಿಸಾದರೆ ಪ್ರಾರ್ಥನೆ ಹಾಗೂ ಉಪವಾಸಗಳಿಂದ ಹೊರತು ಬೇರೆ ಯಾವುದೇ ದಾರಿ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ದೇವರ ವಾಕ್ಯ ಹೇಳುತ್ತದೆ. यहाँ स्पष्ट रीति से हम देखते हैं कि ये शक्ति और अधिकार को उपयोग करने के लिए प्रार्थना और उपवास के सिवाय कोई और रास्ता नहीं है। ಹಾಲೆಲೂಯ. हालेलुया। ಅಲ್ಲಿ ಅದಕ್ಕಾಗಿ ನಾನು ಮುಂಚೆ ಹೇಳಿದೆ, ಉಪವಾಸ ಪ್ರಾರ್ಥನೆಗಳಿಂದ ನಾವು ದೇವರನ್ನು ಬದಲಾಯಿಸಲು ಸಾಧ್ಯವಿಲ್ಲ. और इसलिए पासवान ने पहले कहा कि उपवास प्रार्थना के द्वारा हम परमेश्वर को बदल नहीं सकते, ನಮ್ಮನ್ನು ನಾವು ಬದಲಾಯಿಸುವುದಾಗಿದೆ ಎಂಬುದಾಗಿ. लेकिन हम अपने आप को बदल सकते हैं। ಹಾಲೆಲೂಯ. हालेलुया। ನಮ್ಮನ್ನು ನಾವು ಆತನ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳುವಂತದಾಗಿದೆ. हम अपने आप को उसके सम्मुख में झुकाना है ಇದರ ಮೊಟ್ಟ ಮೊದಲ ಪ್ರಯೋಜನ ನಮಗೆ ಸಿಗಲಿದೆ. और इसका प्रयोजन जो हमें मिलता है, ಯಾವ ಭಾಗದಲ್ಲಿ ನಮಗೆ ಬಿಡುಗಡೆ ಬೇಕೋ ಆ ಕರ್ತನು ನಮಗೆ ಅದನ್ನು ಕೊಡುವವನಾಗಿದ್ದಾನೆ. और जिस स्थान में हमें छुटकारा चाहिए उस स्थान में छुटकारा प्रभु हमें देता है। ನಾವು ಆತನ ಮುಂದೆ ತಗ್ಗಿಸಿಕೊಳ್ಳಬೇಕಾಗಿದೆ. हम अपने आप को उसके सामने झुकाना है, ಆಗ ಆತನು ನನ್ನನ್ನು ನಿಮ್ಮನ್ನು ಮೇಲಕ್ಕೆತ್ತುವನು. तब वो आपको और हमको ऊपर उठाता है। ವಿಶೇಷವಾಗಿ ನಮ್ಮನ್ನು ನಾವೇ ಸರಿಪಡಿಸಿಕೊಂಡಾಗ ಎಲ್ಲವೂ ಸರಿ ಹೋಗುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಬಹುದು. और स्पष्ट रीति से कह सकते हैं कि अगर हम अपने आप को सही करते तो सब कुछ सही हो जाता है। ಹಾಲೆಲೂಯ. हालेलुया। ಪ್ರಾರ್ಥನೆ ಎಂಬುದು ಒಬ್ಬ ವಿಶ್ವಾಸಿಗೆ ಬಹಳ ಮುಖ್ಯವಾಗಿದೆ. और प्रार्थना एक विश्वासी के लिए बहुत ही जरूरी है। ಹಾಲೆಲೂಯ. हालेलुया। ಒಮ್ಮೆ ಜಾಯ್ಸ್ ಮೇಯರ್ ಈ ಪ್ರಾರ್ಥನೆ ಬಗ್ಗೆ ಮಾತನಾಡುವಾಗ ಹೀಗೆ ಹೇಳುತ್ತಾ ಇದ್ದರು. और एक बार जॉयस मेयर सिस्टर जो है प्रार्थना के बारे में कहते समय इस तरह कहते थे, ಒಬ್ಬ ಕಿಡ್ನಿಯಲ್ಲಿ ತೊಂದರೆ ಡಯಾಲಿಸಿಸ್ ಮಾಡುವನು ಡೈಲಿ ಹೋಗಿ 1 ಗಂಟೆ ಹಾಸ್ಪಿಟಲ್ನಲ್ಲಿ ಹೋಗಿ ಡಯಾಲಿಸಿಸ್ ಮಾಡುವುದಾದರೆ ಆತನು ಶಾಪಿಂಗ್ ಸೆಂಟರ್ನಲ್ಲಿ ತಿರುಗಾಡುವುದಿಲ್ಲ. और अगर एक किडनी डायलिसिस करने वाला अगर अस्पताल में जाकर 1 घंटे तक अगर डायलिसिस करना है तो वो शॉपिंग मॉल में जाके नहीं घूमेगा। ಆತನು ಆ ಸಮಯದಲ್ಲಿ ಡಯಾಲಿಸಿಸ್ಗೆ ಹೋಗದೆ ಶಾಪಿಂಗ್ ಮಾಲಲ್ಲಿ ಇಟ್ಟರೆ ಅದನ್ನು ಸಾಯುವವನಾಗಿದ್ದಾನೆ. अगर डायलिसिस रखा है जो करने वाले के लिए रखा है जो है वो अगर शॉपिंग मॉल में जाए तो वो मरने वाला है व्यक्ति। ಹಾಲೆಲೂಯ. हालेलुया। ಎಷ್ಟೇ ಕಷ್ಟವಿದ್ದರೂ ಆತನು ಆ ಡಯಾಲಿಸಿಸ್ಗೆ ಆ ವೈದ್ಯನ ಆ ಹಾಸ್ಪಿಟಲ್ಗೆ ಭೇಟಿ ಕೊಡಲು ಆತನು ಯಾವುದೇ ಮರೆಯಲಿಕ್ಕೆ ಸಾಧ್ಯವಿಲ್ಲ. कितना भी कष्ट हो तकलीफ हो उस डायलिसिस के अस्पताल में जाकर वो वहां करने के लिए सिवाय वो नहीं चुकेगा। ಒಂದು ವೇಳೆ ಆತನು ಮರೆತು ಬಿಟ್ರೆ ಆತನು ಸಾಯುವುದಾಗಿದೆ. अगर वो भूल जाता है तो वो मर जाएगा। ಅದೇ ರೀತಿಯಲ್ಲಿ ವಿಶ್ವಾಸಿಗೆ ಪ್ರಾರ್ಥನೆ ಆಗಿದೆ ಪ್ರಿಯರೇ. और उसी तरह विश्वासी के लिए प्रार्थना है। ಹಾಲೆಲೂಯ. हालेलुया। ಹಾಲೆಲೂಯ. हालेलुया। ನಾವು ಆತ್ಮದಲ್ಲಿ ಜೀವ ಇರಬೇಕಾದ್ರೆ ಪ್ರಾರ್ಥಿಸಬೇಕಾಗಿದೆ. आत्मा में अगर जीवन चाहिए तो प्रार्थना करना जरूरी है। ಹಾಲೆಲೂಯ. हालेलुया। ಆತ್ಮದಲ್ಲಿ ಜೀವ ಬೇಕಾದ್ರೆ ಪ್ರಾರ್ಥನೆ ಬೇಕಾಗಿದೆ ಎಂಬುದಾಗಿ ಬದಿಯವರಿಗೆ ಹೇಳೋಣ. आपके पास जो बैठे उनसे कहेंगे कि आत्मा में अगर जीवन चाहिए तो प्रार्थना जरूरी है। ಹಾಲೆಲೂಯ. हालेलुया। ಹಾಲೆಲೂಯ. हालेलुया। ನೀವು ಬದಿಯಲ್ಲಿ ಹೇಳಿದವರು ನೆನಪಿನಲ್ಲಿ ಕೊಳ್ತೀರಿ ಎಂಬುದಾಗಿ ನಂಬುತ್ತೇನೆ. और जो पास में जो बैठे हैं वो याद रखेंगे ऐसा हम विश्वास करते हैं। ಪ್ರೈಸ್ ದ ಲಾರ್ಡ್. प्रभु की स्तुति। ಹಾಲೆಲೂಯ. हालेलुया। ಹಾಲೆಲೂಯ. ದೇವರಿಗೆ ಸ್ತೋತ್ರ. परमेश्वर का धन्यवाद हो। ಹಾಲೆಲೂಯ. ಮತ್ತಾಯ 12ನೇ ಅಧ್ಯಾಯ 16ರಿಂದ 21. और मत्ती की किताब है 12 अध्याय का 21वां वचन 16 से 21. 16 से 21। ಇಲ್ಲಿ ನಾವು ನೋಡುತ್ತೇವೆ, और उन्हें चिताया कि मुझे प्रकट ना करना ताकि जो वचन यशायाह भविष्यद्वक्ता के द्वारा कहा गया था वह पूरा हो। देखो यह मेरा सेवक है जिसे मैंने चुना है, मेरा प्रिय जिससे मेरा मन प्रसन्न है। मैं अपना आत्मा उस पर डालूंगा
और वो अन्य जातियों का न्याय का समाचार देगा। वह न झगड़ा करेगा और न धूम मचाएगा और न बाजारों में कोई उसका शब्द सुनेगा। वह कुचले हुए सरकंडे को न तोड़ेगा और धुआं देती हुई बत्ती को न बुझाएगा, जब तक वह न्याय को प्रबल न कराए और अन्य जातियां उसके नाम पर आशा रखेगी। ಅಲ್ಲೆಲ್ಲ ಇಲ್ಲಿ ಯೇಸುವಿನ ಡಂಬವಿಲ್ಲದ ಸ್ವಭಾವದ ಬಗ್ಗೆ ನಾವು ನೋಡುತ್ತೇವೆ. यहाँ हम देखते हैं कि यीशु मसीह के बारे में जो घमंडी स्वभाव नहीं रखता था। ಅಲ್ಲಿ ನೋಡುತ್ತೇವೆ ಅನೇಕರು ಆತನ ಹಿಂದೆ ಹೋದರು, यहाँ हम देखते हैं अनेक लोग उसके पीछे गए ಅವರೆಲ್ಲರನ್ನು ಆತನು ಸ್ವಸ್ಥ ಮಾಡಿದ. और उन सब को वो उसने चंगा किया। ಆದರೆ ಅಲ್ಲಿ ಒಂದು ಆಜ್ಞೆಯನ್ನು ಆತನು ಕೊಡ್ತಾನೆ, ನಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟಿಸಬಾರದೆಂದು ಎಂಬುದಾಗಿ ಆತನು ಹೇಳುತ್ತಾನೆ. लेकिन वहाँ एक आज्ञा देता है कि मैं ऐसा हूँ, किसी को प्रकट ना करना। ಆತನು ಯಾಕೆಂದರೆ ಆತನು ತನ್ನ ದೈವತ್ವವನ್ನು ಇಂದು ಪ್ರಕಟಪಡಿಸಲಿಲ್ಲ. क्यों उसने अपने दैवत्व को प्रकट नहीं किया? ಯಾಕೆಂದರೆ ಆತನು ಬಲ್ಲವನಾಗಿದ್ದನು. ಆತನು ಕ್ರೂಜೆಯಲ್ಲಿ ಸತ್ತು ಮೂರನೇ ದಿವಸ ಎದ್ದುಕೊಂಡು ಮೈ ಮೇಲೆ ಎದ್ದುಕೊಂಡು ಬಂದು ಆತನು ಆ ಮೈ ಮೇಲೆ ಸೇರುವವನಾಗಿದ್ದನು ಎಂಬುದಾಗಿ ಆತನು ಬಲ್ಲವನಾಗಿದ್ದನು. क्योंकि वो जानता था कि वो क्रूज में मारा जाएगा और 3 दिन में वो उठ जाएगा। ಅದಕ್ಕಾಗಿ ಆತನು ಹೇಳ್ತಾನೆ, ಸಮಯಕ್ಕೆ ಮುಂಚೆ ಯಾರಿಗೂ ಇದನ್ನು ಪ್ರಕಟಪಡಿಸಬೇಕೆ ಬೇಡಿರಿ ಎಂಬುದಾಗಿ ಆತನು ಹೇಳುತ್ತಾ और ಇದ್ದಾನೆ. इसलिए वो कहता है कि समय आने से पहले किसी को ये बात प्रकट ना करना। ಅಲ್ಲಿ ಲೂಕನ 9ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಆತನು ದೇವಕುಮಾರನು ಎಂಬುದಾಗಿ ಪೇತ್ರನು ಆತನು ಗ್ರಹಿಸ್ತಾನೆ. ಅಲ್ಲಿ यहाँ हम देखते हैं लूक की किताब में 9वां अध्याय में वहाँ पतरस जान जाता है कि ये परमेश्वर का पुत्र है। ಅದೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಆ ಪ್ರಕಾಶಮಾನದ ಸ್ವರೂಪದಲ್ಲಿ ಆತನು ಅಲ್ಲಿ ಯಾಕೋಬ, ಪೇತ್ರ ಹಾಗೂ ಯೋಹನ್ನರು ಕಾಣುವುದನ್ನು ನೋಡುತ್ತೇವೆ. वहाँ वही अध्याय में हम देखते हैं कि वो प्रकाशित मय के रूप में हम देखते हैं कि वो याकूब और पतरस और यूहन्ना को दिखाई देता है। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಆತನು ಅಲ್ಲಿ ಹೇಳುತ್ತಾ ಇದ್ದಾನೆ, ಇಲ್ಲಿ ಯೆಶಾಯನು ಹೇಳಿದಾಗೆ ಈತನು ಜಗಳವಾಡುವುದಿಲ್ಲ, ಕೂಗಾಡುವುದಿಲ್ಲ ಎಂಬುದಾಗಿ. यहाँ हम देखते जैसा कि यशायाह ने कहा कि वो झगड़ा नहीं करेगा, वो ना धूम मचाएगा। ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ ಎಂಬುದಾಗಿ ಪ್ರವಾದಿಸಿದ್ದನು. और बाजारों में इसका कोई उसका शब्द नहीं सुनेगा, ऐसा उसने भविष्यवाणी की थी। ಹಾಲೆಲೂಯಾ. हालेलुया। ಹಾಗಾದರೆ ಆತನ ಒಂದು ಡಂಬವಿಲ್ಲದ ಸ್ವಭಾವ, ತಗ್ಗಿಸುವ ಸ್ವಭಾವ ಆತನಾಗಿದ್ದು. हम देखते हैं उसका एक झुकने वाला स्वभाव था और वो घमंडी न था। ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ತನ್ನನ್ನೇ ತಾನು ತಗ್ಗಿಸಿಕೊಳ್ಳುತ್ತಾನೆ. और धरती आसमान को बनाया परमेश्वर अपने आप को वहाँ झुकाता है। ಅದು ಯಾತಕ್ಕಾಗಿ ತಗ್ಗಿಸಿಕೊಂಡು ಹೇಳಿದಾದರೆ ನನಗಾಗಿ ಮತ್ತು ನಿಮಗಾಗಿ. और क्यों उसने अपने आप को झुकाया, आपको और हम, आपके लिए और हमारे लिए। ಹಾಲೆಲೂಯಾ, हालेलुया। ಪ್ರೈಸ್ ದ ಲಾರ್ಡ್. प्रभु की ಅಲ್ಲಿ ಮುಂದೆ ಹೇಳಿದ 21ನೇ ವಚನ, ಅನ್ಯ ಜನರು ಈತನನ್ನು ಹೆಸರನ್ನು ಕೇಳಿ ನಿರೀಕ್ಷೆಯಿಂದಿರುವವರು ಎಂಬುದಾಗಿ. और हम 21वां वचन में देखते हैं कि अन्य जातियां उसके नाम पर आशा रखेगी। ಹಾಲೆಲೂಯಾ. हालेलुया। ಇಂದು ಅನ್ಯರಾದ ನಾನು ಮತ್ತು ನೀವು ಆತನಲ್ಲಿ ನಿರೀಕ್ಷೆ ಇಟ್ಟುಕೊಂಡವರಾಗಿದ್ದೇವೆ ಪ್ರಿಯರೇ. और हम देखते हैं अन्य आप और हम जो है उसमें आशा रखे हैं। ಪ್ರೈಸ್ ದ ಲಾರ್ಡ್. प्रभु की स्तुति हो। ಹಾಲೆಲೂಯಾ. हालेलुया। ಎಫೆಸ 3ನೇ ಅಧ್ಯಾಯ 7ರಿಂದ 11. और एफेसी की किताब में 3रा अध्याय का 7वां वचन से लेकर 11वां वचन तक। मैं परमेश्वर के अनुग्रह के उस दान के अनुसार जो उसकी सामर्थ के प्रभाव के अनुसार मुझे दिया गया, उस सुसमाचार का सेवक बना। मुझ पर जो सब पवित्र लोगों में से छोटे से भी छोटा हूँ, यह अनुग्रह हुआ कि मैं अन्य जातियों को मसीहा के अगम्य धन का सुसमाचार सुनाऊं और सब पर यह बात प्रकाशित करूं कि उस भेद का प्रबंध क्या है, जो सबके सृजनहार परमेश्वर में आदि से गुप्त था, ताकि अब कलीसिया के द्वारा परमेश्वर का विभिन्न प्रकार का ज्ञान और उन प्रधानों और अधिकारियों पर जो स्वर्गीय स्थानों में है प्रकट किया जाए, उस सनातन मानसा के अनुसार जो उसने हमारे प्रभु मसीहा यीशु में की थी। ಇಲ್ಲಿ ನಾವು ನೋಡುತ್ತೇವೆ, ದೇವರು ತನ್ನ ಶಕ್ತಿಯ ಪ್ರಯೋಗವನ್ನು ಉಚಿತಾರ್ಥವಾಗಿ ನಮಗೆ ಕೊಟ್ಟಿದ್ದಾನೆ. यहाँ हम देखते हैं कि परमेश्वर ने उसके सामर्थ के प्रभाव को हमें दान के रूप में दिया है। ಆ ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು अन्यರಿಗೆ ಹೇಳುವಂತೆ ನಮಗೆ ಆತನು ಕೊಟ್ಟಿದ್ದಾನೆ. और हम देखते हैं मसीहा के उस अगम्य धन का सुसमाचार सुनाने के ऐसा प्रभु ने हमें अनुग्रह किया है। ಆ ಮರೆಯಾಗಿದ್ದ ಮರ್ಮವು ಪ್ರಕಟವಾಗಿದೆ.
और हम देखते छुपी हुई जो गुप्त बातें वो प्रकट हो चुकी है। ಅದು ಹೇಗೆ ಪ್ರಕಟವಾಗುವುದೆಂಬುದಾಗಿ ಅಲ್ಲಿ ಕೊನೆಯದಾಗಿ ಹೇಳ್ತಾನೆ, ಕ್ರೈಸ್ತ ಸಭೆಯ ಮೂಲಕ ಅಧಿಕಾರವನ್ನು ಕೊಟ್ಟಿದ್ದವನಾಗಿದ್ದಾನೆ. और वो कैसे प्रकट हुआ हम देखते हैं कि वो प्रधानों और अधिकारियों के द्वारा हम देखते हैं कलीसिया के द्वारा उसने प्रकट किया है। ಇಲ್ಲಿ 11ನೇ ವಚನ ನೋಡುತ್ತೇವೆ, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸಿದನು. यहाँ हम देखते हैं 10वां 11 वचन, ताकि अब कलीसिया के द्वारा परमेश्वर का विभिन्न प्रकार का ज्ञान उन प्रधानों और अधिकारियों पर जो स्वर्गीय स्थानों में है प्रकट किया जाए। ಹಾಲೆಲೂಯ. ನಾವು प्रभु की स्तुति हो। ನಾವು ಕ್ರೈಸ್ತ ಸಭೆ ಆಗಿದ್ದೇವೆ. हम प्रभु का कलीसिया है। ಪ್ರೈಸ್ ದ ಲಾರ್ಡ್. हालेलुया। हालेलुया। प्रभु की स्तुति हो। ಹಾಲೆಲೂಯ. ಈ ಸಭೆಗೆ ಕರ್ತನು ಬರುವವನಾಗಿದ್ದಾನೆ. और इस कलीसिया के हम देखते हैं प्रभु आने वाला है। ಆತನ ಬರೋಣಕ್ಕಾಗಿ ನಾನು ಮತ್ತು ನಾವು ಸಿದ್ಧರಾಗಬೇಕಾಗಿದೆ और ಪ್ರಿಯರೇ. उसके आने के दिन के लिए हम और आप तैयार होना है। ಹಾಲೆಲೂಯ. हालेलुया। ಹಾಗಾದರೆ ನಾವು ಏನು ಕಟ್ಟುತ್ತಾ ಇದ್ದೇವೆ ಎಂಬುದಾಗಿ तो हम क्या बांध रहे हैं? ಹಾಲೆಲೂಯ. हालेलुया। ಅಲ್ಲಿ ಮತ್ತೆ ಭೂಲೋಕದಲ್ಲಿ ಏನನ್ನು ಕಟ್ಟಿದ್ದೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು ಎಂಬುದಾಗಿ ಅಲ್ಲಿ ಕರ್ತನು ಹೇಳುತ್ತಾ ಇದ್ದಾನೆ. हम मत्ती की किताब में देखते हैं कि जो कुछ तुम धरती पर बांधोगे वो स्वर्ग में बंधा जाएगा। ಹಾಲೆಲೂಯ. हालेलुया। ಆ ಕಟ್ಟುವಂತ ಅಧಿಕಾರ ನಮಗೆ ದೇವರು ಕರ್ತನು ಕೊಟ್ಟಿದ್ದಾನೆ. और वो बांधने का अधिकार प्रभु ने हमें दिया है। ಅಲ್ಲಿ ನೋಡ್ತೇವೆ ಮತ್ತಾಯ 28:18 ಹಾಗೂ 19ನೇ ವಚನದಲ್ಲಿ और मत्ती की किताब में 28 अध्याय का 18 और 19 वचन हम देखते हैं। ಯೇಸು ಸ್ವಾಮಿಯ ಕೊನೆಯ ವಾಕ್ಯಗಳು ನಾವು ಅಲ್ಲಿ ನೋಡುತ್ತೇವೆ. और यीशु मसीह की अंतिम बातों को हम वहां देखते हैं। यीशु ने उनके पास आकर कहा, स्वर्ग और पृथ्वी का सारा अधिकार मुझे दिया गया है, इसलिए तुम जाओ, सब जातियों के लोगों को चेला बनाओ और उन्हें पिता और पुत्र और पवित्र आत्मा के नाम से बपतिस्मा दो। ಹಾಲೆಲೂಯ. हालेलुया। ಇಲ್ಲಿ ಆತನು ಪರಲೋಕದಲ್ಲಿ ಭೂಲೋಕದಲ್ಲಿ ಅಧಿಕಾರ ತನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. और वो यहाँ कहता है कि स्वर्ग और पृथ्वी पर अधिकार उसे दिया गया है। ಮತ್ತು ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡುತ್ತಾನೆ ಪ್ರಿಯರೇ. और वो कहता है कि जगत के अंत तक मैं तुम्हारे संग हूँ। ಆ ವಾಗ್ದಾನ ಮಾಡಿದ ಕರ್ತನು ಇಂದು ನನ್ನೊಂದಿಗೆ ನಿಮ್ಮೊಂದಿಗೆ ಇರುವವನಾಗಿದ್ದಾನೆ. और वाचा किया हुआ प्रभु जो आज आपके और हमारे साथ है। ಹಾಲೆಲೂಯ. हालेलुया। ಹಾಗಾದರೆ ಇಂದು ನಮಗೆ ಅಧಿಕಾರ ಕೊಡಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯದಿಂದ ಸ್ಪಷ್ಟವಾಗುತ್ತದೆ. और इसलिए हमें ये परमेश्वर के वचन के द्वारा स्पष्ट रीति से प्रकट होता है कि प्रभु ने हमें अधिकार दिया है। ಆತನು ಬಯಸುವುದಿಲ್ಲ ನಾವು ಶಕ್ತಿ ಮತ್ತು ಅಧಿಕಾರ ಕೊಟ್ಟರು ಸುಮ್ಮನೆ ಒಂದು ಸಾಧಾರಣ ಮನುಷ್ಯನಂತೆ ವ್ಯಕ್ತಿಯಂತೆ ಇರಲು ಆತನು ಬಯಸುವುದಿಲ್ಲ. और वो ये नहीं चाहता कि अधिकार देने के बाद आप एक साधारण व्यक्ति होकर रहे। ಯಾರಿಗೆ ಒಬ್ಬನಿಗೆ ಒಂದು ಕಂಪನಿಯಾಗಿ ಮ್ಯಾನೇಜರ್ಗಾಗಿ ಅಧಿಕಾರ ಕೊಟ್ಟರೆ ಆತನು ಅಲ್ಲಿ ಕೂಲಿ ಕೆಲಸ ಅಥವಾ ಹೆಲ್ಪರ್ ಆಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. अगर एक व्यक्ति को मैनेजर का अधिकार दिया गया है तो कंपनी में हम देखते हैं वो एक लेबर का काम नहीं करेगा। ಅದಕ್ಕೆ ಅಧಿಕಾರವನ್ನು ಕೊಟ್ಟ ಮೇಲೆ ಅಧಿಕಾರವನ್ನು ಉಪಯೋಗಿಸುವನಾಗಿದ್ದಾನೆ. और उसे वो अधिकार देने के बाद वो अधिकार को उपयोग करेगा। ಪ್ರೈಸ್ ದ ಲಾರ್ಡ್. प्रभु की स्तुति हो। ಹಾಲೆಲೂಯ. हालेलुया। ಅದೇ ಹೇಳುತ್ತಾನೆ 1 ಕೊರಿಂಥ 3:9 ನಾವು ದೇವರ ಜೊತೆ ಕೆಲಸದವರು ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. और वही हम 1 कुरिन्थियों का 3 अध्याय में 9वां वचन हम देखते हैं हम प्रभु के साथ काम करने वाले हैं। ಹಾಲೆಲೂಯ. हालेलुया। ನಾವು ಜೊತೆ ಕೆಲಸದವರಾಗಿದ್ದೇವೆ. हम उसके साथ काम करने वाले हैं। ಒಂದು ವೇಳೆ ಬದಿಯಲ್ಲಿ ನಿದ್ದೆ ಬರುತ್ತಾ ಇದ್ರೆ ಬದಿಯವರಿಗೆ ಹೇಳಿ ನಾನು ಜೊತೆ ಕೆಲಸದವನಾಗಿದ್ದೇನೆ ಎಂಬುದಾಗಿ. और आपके पास में बैठने वाले को अगर नींद आती है तो उनसे कहे कि हम प्रभु के साथ काम करने वाले हैं। ಹಾಲೆಲೂಯ. प्रभु की स्तुति। हालेलुया। हालेलुया। ನಿದ್ದೆ ಬರೋದು ಸಾಮಾನ್ಯವಾಗಿದೆ. हम देखते हैं नींद आना वो सहज बातें हैं। ಒಂದು ಈ ವೇಳೆಯಲ್ಲಿ ನಿದ್ದೆ ಬರೋದಾದ್ರೆ ಅದೊಂದು ಮಿರಾಕಲ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. अगर इस समय में अगर आपको नींद आती है तो ये मिराकल ऐसा नहीं कह सकते। ಇದು ಸಾಮಾನ್ಯವಾಗಿ ನಿದ್ದೆ ಬರುವ ಸಮಯವಾಗಿದೆ. और ये सामान्य रीति से नींद आने का समय है। ಹಾಲೆಲೂಯ. हालेलुया। ಹಾಲೆಲೂಯ. हालेलुया। ನಾವು ಕೆಲವೊಮ್ಮೆ ಕಣ್ಣು ಬಿಟ್ಟು ನಿದ್ದೆ ಮಾಡಲು ಸಾಧ್ಯವಿದೆ. और कई बार ऐसा होता है कि आंखें खोलकर आप नींद कर सकते ಪ್ರೈಸ್ ದ हैं। ಲಾರ್ಡ್. प्रभु की स्तुति। ಹಾಗಾಗಿ ನಾವು ಬದಿಯರಿದ್ದವರನ್ನು ಎಚ್ಚರಿಸಬೇಕಾಗಿದೆ ಆಗಾಗ. और इसलिए हमारे पास जो बैठे हैं उन्हें हमें जागृत करना है समय समय में। ಹಾಲೆಲೂಯ. प्रभु की स्तुति हो। ದೇವರಿಗೆ ಸ್ತೋತ್ರವಾಗಲಿ.
प्रभु की स्तुति ಎಫೆಸ हो। 6ನೇ ಅಧ್ಯಾಯ 10ರಿಂದ 13 ವಚನ ನಾವು ಧ್ಯಾನಿಸೋಣ. और एफएस की किताब में 6वां अध्याय का 10 और 10वां वचन से लेकर 13 वचन तक। इसलिए प्रभु में और उसकी शक्ति के प्रभाव में बलवंत बनो। परमेश्वर के सारे हथियार बांध लो कि तुम शैतान की युक्तियों के सामने खड़े रह सको, क्योंकि हमारा यह मल युद्ध लहू और मांस से नहीं, परंतु प्रधानों से और अधिकारियों से और इस संसार के अंधकार के हाकिमों से और इस दुष्टता की आत्मिक सेनाओं से है जो आकाश में है। इसलिए परमेश्वर के सारे हथियार बांध लो कि तुम बुरे दिन में सामना कर सको और सब कुछ पूरा करके स्थिर रह सको। ನಾವಲ್ಲಿ ನೋಡ್ತೇವೆ, ನಾವು ಆತನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕಾಗಿದೆ. हम यहाँ देखते हैं हम परमेश्वर की जो अधिक शक्ति है उसे आश्रित करना चाहिए। ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಲು ನಮ್ಮ ಶಕ್ತಿಯಿಂದಲ್ಲದೆ ಸರ್ವಾಯುಧಗಳನ್ನು ಧರಿಸುವಾಗ ಆತನನ್ನು ಎದುರಿಸಲು ಸಾಧ್ಯವಾಗಿದೆ. और हम देते शैतान के सारी युक्तियों को उसको हराने के लिए हमारे शक्ति से नहीं, बल्कि परमेश्वर के जो सारा हथियार है उसके बल से है। ನಮ್ಮ ಯುದ್ಧ ಅಂಧಕಾರದ ಲೋಕಾಧಿಪತಿಗಳ ಮೇಲೆ ಅಲ್ಲ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆ ಆಗಿದೆ. हमारा मल युद्ध जो है हम देखते हैं लहू और मांस से नहीं, बल्कि प्रधानों से और अधिकारियों से और संसार के अंधकार के हाकिमों से है। ಹಾಲೆಲೂಯಾ. हालेलुया। ನಾವು ಈವರೆಗೆ ಹೋರಾಟವನ್ನು ಹೋರಾಡಲು ಸಿದ್ಧವಾಗಬೇಕಾಗಿದೆ. और आज तक जो हमने लड़ाई नहीं किया उस लड़ाई लड़ने के लिए हमें तैयार होना है। ಹಾಲೆಲೂಯಾ. हालेलुया। ನಾವು ಸಿದ್ಧವಾಗಿದ್ದೇವೆಯಾ? क्या हम तैयार हैं? ಹಾಲೆಲೂಯಾ. हालेलुया। ಎಂದೂ ಹೋರಾಟವನ್ನು ಹೋರಾಡಲು ಸಿದ್ಧವಾಗಿದ್ದೀರಾ? आज तक जो लड़ाई नहीं किया ऐसा लड़ाई लड़ने के लिए क्या आप तैयार हैं? ಹಾಲೆಲೂಯಾ. हालेलुया। ಲಡಾಯಿ ಮಾಡಿದ್ರೆ ನಾಳೆ ಹೋಗಿ ಆಫೀಸಿನಲ್ಲಿ ಲಡಾಯಿ ಮಾಡುವುದಲ್ಲ, और लड़ाई मतलब ये नहीं कि आप ऑफिस में लड़ाई करें, ಮನೆಯಲ್ಲಿ ಹೋಗಿ ಲಡಾಯಿ ಮಾಡುವುದಲ್ಲ. घर में जाकर लड़ाई करें। ಹಾಲೆಲೂಯಾ. हालेलुया। ಹಾಲೆಲೂಯಾ. हालेलुया। ನಮ್ಮ ಯುದ್ಧ ಯಾರ ಮೇಲೆ ಆಗಿದೆ? हमारा लड़ाई किसके साथ है? ಯಾರ ಹತ್ತಿರ ನಾವು ಎಂದು ಲಡಾಯಿ ಮಾಡಬೇಕಾಗಿದೆ? और हम किससे लड़ना चाहिए? ಹಾಲೆಲೂಯಾ. हालेलुया। ಅಂಧಕಾರದ ಲೋಕಾಧಿಪತಿಗಳ ಮೇಲೆ, अंधकार के उस प्रधानों के ऊपर, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆ, और हम देखते आकाश में जो है अंधकार के अधिकारी है उनके ऊपर, ಆತ್ಮದ ರಕ್ಷಣೆಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಶಕ್ತಿಯ ಮೇಲೆ, और जो आत्मा के उद्धार के विरुद्ध में जो कार्य करता है उस शक्ति के ऊपर, ಸುವಾರ್ತೆಗೆ ಅಡ್ಡಿ ತರುವ ಆತ್ಮಗಳ ಮೇಲೆ, और सुसमाचार के विरोध में आने वाले उसे आड़ लेने वाले उस दुष्टात्माओं के ऊपर, ಅದರ ವಿರುದ್ಧ ನಮ್ಮ ಶಕ್ತಿ ಹಾಗೆ ಅಧಿಕಾರವನ್ನು ಉಪಯೋಗಿಸಬೇಕಾದ ಪ್ರಿಯರೇ. और उसके विरोध में हम देखते हैं हमारे शक्ति और अधिकार को उपयोग करना है। ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ರೋಮ 13:11-12 ಅಲ್ಲಿ ಆಯುಧದ ಬಗ್ಗೆ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. और इसलिए हम देखते पौलुस कहता है लड़ाई के उस हथियार के बारे में। 13 अध्याय 11 और 12 वचन. रोमी की किताब में 13 अध्याय का 11 और 12 वचन। ಈಗಿನ ಕಾಲವು ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದಕ್ಕಿಂತ ಈಗ ನಮ್ಮ ವಿಮೋಚನೆ ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ಇದ್ದಾನೆ. और 11 और 12 वचन में हम इस तरह देखते हैं, समय को पहचान कर ऐसा ही करो, इसलिए कि अब तुम्हारे लिए नींद से जाग उठने की घड़ी आ पहुंची है। क्योंकि जिस समय हमने विश्वास किया था उस समय के विचार से अब हमारा उद्धार निकट है। रात बहुत बीत गई है और दिन निकलने पर है, इसलिए हम अंधकार के कामों को त्याग कर ज्योति के हथियार बांध ले। ಹಾಲೆಲೂಯಾ. हालेलुया। ಈಗ ನಾವು ಎಚ್ಚರವಾಗಬೇಕಾದ ಕಾಲವಾಗಿದೆ. और हम देखते अब नींद से जागने का समय है। ಅದಕ್ಕೆ ಪೌಲನು ಹೇಳುತ್ತಾ ಇದ್ದಾನೆ, ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ ಎಂಬುದಾಗಿ. और इसलिए पौलुस कहता है कि अंधकार के कामों को त्याग कर ज्योति के हथियार को बांध ले। ಪ್ರೈಸ್ ದ ಲಾರ್ಡ್. प्रभु की स्तुति हो। ಹಾಲೆಲೂಯಾ. हालेलुया। ಹಾಗಾದರೆ ನಾವು ಎಚ್ಚರವಾಗಬೇಕಾಗಿದೆ. और इसलिए हम देखते हैं हमें जागना है। ಕರ್ತನು ನನಗೆ ಮತ್ತು ನಿಮಗೆ ಕೊಟ್ಟ ಅಧಿಕಾರವನ್ನು ನಾವು ಉಪಯೋಗಿಸಬೇಕಾಗಿದೆ ಪ್ರಿಯರೇ. प्रभु ने आपको और हमें दिया हुआ अधिकार को उपयोग करना है। ಅದಕ್ಕೆ ಆತನು ಅಲ್ಲಿ ನೋಡುತ್ತೇವೆ, ಆತನು ಶಿಷ್ಯರನ್ನು ಕರೆದು
ಆತನು ಶಕ್ತಿ ಮತ್ತು ಅಧಿಕಾರವನ್ನು ಅವರಿಗೆ ಕೊಟ್ಟನು. और इसलिए हम देखते हैं प्रभु अपने शिष्यों को बुलाकर उन्हें शक्ति और अधिकार दिया. ಹಾಲೆಲೂಯ. हालेलुया. ನಾವಿಂದು ದೇವರ ಜೊತೆ ಕೆಲಸದವರಾಗಿ हम जो है प्रभु के साथ काम करने वाले होकर ದೇವರ ರಾಜ್ಯದ ಸುವಾರ್ತೆಯನ್ನು ಅನೇಕರಿಗೆ ಸಾರುವಂತೆ ಕರ್ತನು ನಮ್ಮೊಬ್ಬೊಬ್ಬರನ್ನು ನಡೆಸಲಿ. प्रभु परमेश्वर के राज्य की सुसमाचार अनेक लोगों को सुनाने के साथ प्रभु हम एक एक को चलाए. ಆ ಶಕ್ತಿ ಮತ್ತು ಆತನ ಅಧಿಕಾರವನ್ನು ಉಪಯೋಗಿಸುವಂತೆ ಒಬ್ಬೊಬ್ಬರನ್ನು ಆತನು ಬಲಪಡಿಸಲಿ ಎಂಬುದಾಗಿ ನಾವು ಹೇಳಲಿ ಒಬ್ಬರಿಗೆ ನಾವು ಆತನಲ್ಲಿ ಪ್ರಾರ್ಥಿಸೋಣ. और उसकी शक्ति और अधिकार को उपयोग करने के साथ प्रभु हम एक एक को बल दे, ऐसा हम परमेश्वर से प्रार्थना करें. ಹಾಲೆಲೂಯ. हालेलुया. ನಾವಿಂದು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವವರಾಗಿದ್ದೇವೆ. हम इस समय प्रभु के भोजन में भागीदारी होने वाले हैं. ನಮ್ಮ ಎದುರುಗಡೆ ಮೇಜು ಸಜ್ಜವಿದೆ. और हमारे सामने मेज तैयार है. ನಮ್ಮನ್ನೇ ನಾವು ಈ ವೇಳೆಯಲ್ಲಿ ಪರೀಕ್ಷಿಸಿಕೊಳ್ಳೋಣ. हम अपने आप को परखेंगे. ಸಹೋದರ ವಿಜಯ್ ಒಂದು ಮುಂದೆ ಬಂದು ವಾಕ್ಯವನ್ನು ಓದಬೇಕಾಗಿ ಕೇಳಿಕೊಳ್ತೇನೆ. और भाई विजय सोन्स आगे आकर वचन पढ़ लीजिए, ऐसा विनती करते हैं. ಒಂದು ಕೊರಿಂಥ 11ನೇ ಅಧ್ಯಾಯ 23-32. और पहला कुरिन्थियों का 11 अध्याय का 23 वचन से लेकर 32 वचन तक. ಒಂದನೇ ಕೊರಿಂಥ್ಯ 23ನೇ ಸಂಧಿಯಿಂದ 33ನೇ ವಚನ ತನಕ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅನ್ನನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅನ್ನನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ